ಶ್ರೀ ಗುರುಭ್ಯೋ ನಮಃ. ಸಂಜಯ ಧೃತರಾಷ್ಟ್ರನಿಂದ ದೂತನಾಗಿ ಬಂದು ಧರ್ಮರಾಜನ ಹತ್ರ ಮಾತಾಡ್ತಾ ಇದ್ದಾನೆ. ಅದರಲ್ಲಿ ನೀವು ಭಿಕ್ಷೆಯನ್ನು ಬೇಡಿ, ರಾಜ್ಯವನ್ನು ಅಪೇಕ್ಷಿಸಬೇಡಿ, ಯುದ್ಧದ ವಿಚಾರವನ್ನು ಮನಸ್ಸಿನಲ್ಲಿ ಮಾಡಬೇಡಿ ಇತ್ಯಾದಿಯಾಗಿ ಸಾಕಷ್ಟು ಒಳ್ಳೆ ಬೋಧನೆಗಳನ್ನ ಸಂಜಯ ಮಾಡಿದ. ಧರ್ಮರಾಜ ಅದಕ್ಕೆಲ್ಲದಕ್ಕೂ ಉತ್ತರವನ್ನು ಕೊಟ್ಟ. ಎಲ್ಲವನ್ನೂ ಹೇಳಿದ ಮೇಲೂ ಮತ್ತು ಸಂಜಯ ಮಾತಾಡಿದ. ಕೊನೆಗೆ ಮತ್ತೆ ಧರ್ಮರಾಜ ಹೇಳ್ತಾ ಇದ್ದಾನೆ, ಅಸಂಶಯಂ ಸಂಜಯ ಸತ್ಯಮೇತತ್ ಧರ್ಮೋ ವರಃ ಕರ್ಮಣಾಂ ಯತ್ವಮರ್ಥ. ಧರ್ಮ ಇದು ಬಹಳ ಶ್ರೇಷ್ಠವಾದದ್ದು, ಇದರಲ್ಲಿ ಸಂದೇಹವಿಲ್ಲ. ಆದರೆ ಈ ಧರ್ಮ ಮೂರು ತರಹದ್ದಿದೆ. ಅಧರ್ಮವಾಗಿರ್ತದೆ ಚಂಡಾಲಾದಿಗಳಲ್ಲಿ. ಧರ್ಮ ಕೆಲವೊಮ್ಮೆ ಅಧರ್ಮವಾಗಿ ಕಾಣುತ್ತದೆ, ಅಧರ್ಮ ಕೆಲವೊಮ್ಮೆ ಅಧರ್ಮವಾಗಿ ಕಾಣುತ್ತದೆ, ಧರ್ಮವಾಗಿಯೇ ಕೆಲವೊಮ್ಮೆ ಕಾಣ್ತದೆ. ಹೀಗೆ ನಾಲ್ಕು ಒಟ್ಟಿಗೆ. ಧರ್ಮ ಕೆಲವು ಸಲ ಅಧರ್ಮವಾಗಿ ತೋರ್ತದೆ, ಮೇಲ್ ನೋಡ್ಲಿಕ್ಕೆ ಅಧರ್ಮ ಅಂತ ತೋರ್ತಾ ಇದೆ, ಆದರೆ ವಾಸ್ತವಿಕವಾಗಿ ಅದು ಧರ್ಮವಾಗಿರ್ತದೆ. ಇದು ಬಹಳ ಸೂಕ್ಷ್ಮವಾದದ್ದು. ಮೇಲ್ ನೋಡ್ಲಿಕ್ಕೆ ನಾವು ಹಿರಿಯರು, ಜ್ಞಾನಿಗಳು, ದೊಡ್ಡವರು, ಋಷಿಗಳು, ರಾಜರು ಏನೇನೋ ಅಧರ್ಮ ಮಾಡ್ತಾ ಇದ್ದಾರಲ್ಲ ಅಂತ ನಮಗೆ ತೋರ್ತಿರ್ತದೆ. ಆದರೆ ಅದು ವಾಸ್ತವಿಕವಾಗಿ ಆ ಸಂದರ್ಭ, ಆ ವ್ಯಕ್ತಿ, ಆ ಸನ್ನಿವೇಶ, ಆ ಕಾಲ, ದೇಶ ಎಲ್ಲಕ್ಕೆ ಅನುಕೂಲವಾಗಿ ನಾವು ವಿಚಾರ ಮಾಡಿದಾಗ ಅದು ಧರ್ಮವೇ ಆಗಿರ್ತದೆ. ಇದು ಒಂದು. ಇನ್ನು ಧರ್ಮದಂತೆ ತೋರ್ತಿರ್ತದೆ. ಮೇಲ್ ನೋಡ್ಲಿಕ್ಕೆ ಅದು ಧರ್ಮ ಅಂತ ಕಾಣ್ತಿರ್ತದೆ, ಆದರೆ ಅದು ಧರ್ಮವಲ್ಲ. ಅದು ಸ್ವರೂಪತಃ ಅಧರ್ಮ. ಅದನ್ನ ನಾವು ಕೆಲವೊಮ್ಮೆ ಧರ್ಮ ಅಂತ ತಪ್ಪು ತಿಳಿದು ಬಿಡ್ತೇವೆ. ಕೆಲವೊಮ್ಮೆ ಮಾತ್ರ ಧರ್ಮ ಕಾಣುವುದು ಧರ್ಮ, ಇರುವುದು ಧರ್ಮವಾಗಿರ್ತದೆ. ಚಂಡಾಲಾದಿಗಳಲ್ಲಿ, ನೀಚರಲ್ಲಿ, ಅತ್ಯಂತ ದುಷ್ಟರಲ್ಲಿ ಅಧರ್ಮ ಅಂತಲೇ ತೋರ್ತಿರ್ತದೆ. ಹೀಗೆ ನಾಲ್ಕು ಬಗೆ. ಧರ್ಮವಾಗಿ ತೋರುವುದು, ಅಧರ್ಮವಾಗಿ ತೋರುವುದು, ಧರ್ಮವಾಗಿ ತೋರುವುದು, ಅಧರ್ಮವಾಗಿ ತೋರುವುದು. ಹೀಗೆ ಇದೆ. ಆದ್ದರಿಂದ ಲುಪ್ತಾಯಾಂತ ಪ್ರಕೃತವು ಏನ ಕರ್ಮ ನಿಷ್ಪಾದಯೇ ತತ್ಪರೀಪ್ಸೇದ್ವಿಹೀನಃ ಪ್ರಕೃತಿಶ್ಚಾಪದಿ ವರ್ತಮಾನಃ ಉಭೌ ಗರ್ಹ್ಯೌ ಭವತಃ ಸಂಜಯೇತೌ. ವಿಕರ್ಮಸ್ಥಾನ್ ಸಂಜಯ ಗರ್ಹಯೇಸ್ತ್ವಂ. ನಾವು ಯಾರು ಪಾಪವನ್ನು ಮಾಡಿದ್ದಾರೆ, ಯಾರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೀನು ನಿಂದೆಯನ್ನು ಮಾಡು. ನಮ್ಮನ್ನ ನಿಂದೆ ಮಾಡ್ಲಿಕ್ಕೆ ಬರಬೇಡ. ನಾವು ತಪ್ಪು ಮಾಡಿಲ್ಲ, ಯಾವ ಅಪರಾಧಗಳನ್ನು ನಾವು ಮಾಡಿಲ್ಲ. ನಮ್ಮಿಂದ ಒಂದೇ ಒಂದು ಅಪರಾಧ ಆದದ್ದನ್ನು ನೀನು ತೋರಿಸಿಕೊಡು. ನಾವು ಆಗ ಯುದ್ಧದಿಂದ ಪರಾಂಗುಖರಾಗ್ತೇವೆ. ರಾಜ್ಯವನ್ನು ಬೇಡ್ಲಿಕ್ಕೆ ಬರುವುದಿಲ್ಲ. ರಾಜ್ಯ ಇದು ಭಿಕ್ಷೆಯಾಗಿ ಬೇಡ್ಲಿಕ್ಕೆ ಬಂದದ್ದಲ್ಲ, ನಮ್ಮ ಸ್ವಂತ ಆಸ್ತಿ, ತಂದೆಯಿಂದ ಬಂದದ್ದು, ನಾವು ಗಳಿಸಿದ್ದು. ಪರಾಕ್ರಮ ನಮಗುಂಟು. ದುರ್ಯೋಧನಾದಿಗಳಿಗೆ ಎಷ್ಟು ಅಧಿಕಾರವೋ ಅಷ್ಟೇ ಅಧಿಕಾರ ನಮಗೂ ಇದೆ. ಆದ್ದರಿಂದಾಗಿ ನಾವು ಅದನ್ನ ಅವಶ್ಯವಾಗಿ ನಾವು ಉಪಭೋಗ ಮಾಡುವುದಕ್ಕೆ ಅರ್ಹರಾಗಿದ್ದೇವೆ, ಅಧಿಕಾರಿಗಳಾಗಿದ್ದೇವೆ. ಹಾಗಾಗಿ ನಾವು ಅದನ್ನ ಬೇಡ್ತಾ ಇದ್ದೇವೆ. ಯಜ್ಞೇಶಿಣೋ ಏಹಿ ಚ ಕರ್ಮ ಕುರ್ಯುಹು ನಾಣ್ಯಂ ತಥೋ ನಾಸ್ತಿಕೋಸ್ಮೀತಿ ಮನ್ಯೇ. ಯತ್ಕಿಂಚನೇದಂ ವಿತ್ತವಸ್ಯಾಂ ಪೃಥಿವ್ಯಾಂ ಯದ್ದೇವಾನಾಂ ತ್ರಿದಶಾನಂ ಪರಂ ಯತ್ ಪ್ರಾಜಾಪತ್ಯಂ ತ್ರಿದಿವಂ ಬ್ರಹ್ಮಲೋಕಂ ನಾಧರ್ಮತಃ ಸಂಜಯ ಕಾಮಯೇಯಂ. ಧರ್ಮರಾಜ ಹೇಳ್ತಾ ಇದ್ದಾನೆ, ಜಗತ್ತಿನೊಳಗೆ ಎಷ್ಟು ಹಣಕಾಸಿದೆ, ಏನು ಸೌಭಾಗ್ಯವಿದೆ, ಏನೇನು ಭೋಗದ್ರವ್ಯಗಳಿವೆ, ದೇವತೆಗಳ ಭೋಗ್ಯವಾದಂತಹ ಪದಾರ್ಥಗಳಾಗಲಿ, ಲೋಕಗಳಾಗಲಿ, ಪ್ರಜಾಪತಿಯ ಬ್ರಹ್ಮಲೋಕವಾಗಲಿ, ಇನ್ನೊಂದಾಗಲಿ, ಇದು ಯಾವುದನ್ನೂ ಕೂಡ ನಾನು ಅಧರ್ಮತಃ ನ ಕಾಮಯೇಯಂ. ನಾನು ಅಧರ್ಮದಿಂದ ನಾನು ಅದನ್ನು ಅಪೇಕ್ಷೆ ಮಾಡುವುದಿಲ್ಲ. ಧರ್ಮದಿಂದ ಸಿಗುವುದಾದರೆ ಯಾವುದೂ ಸಿಕ್ಕರೂ ನಂಗೆ ಸಾಕು. ಅಧರ್ಮದಿಂದ ನಾನು ಯಾವುದನ್ನೂ ಅಪೇಕ್ಷಿಸಿಲ್ಲ, ಅಪೇಕ್ಷೆ ಮಾಡುವುದಿಲ್ಲ. ಆದ್ದರಿಂದ ನನಗೆ ನನ್ನ ರಾಜ್ಯದ ಅಪೇಕ್ಷೆ ಇದೆ. ಇದರರ್ಥ ಕೇವಲ ಧರ್ಮದಿಂದ ನಾನು ಹೊಂದಬೇಕಾದದ್ದು, ಅದನ್ನು ನಾವು ಕೇಳ್ತಾ ಇದ್ದೇನೆ. ಯದಹ್ಯಹಂ ವಿಸಜನ್ ಸಾಮಗರ್ಹ್ಯ. ಸಾಮ ಮಾರ್ಗವನ್ನು ಬಿಟ್ಟು ಕೇವಲ ದಂಡನ, ಕೇವಲ ಶಾಸನ ಅಥವಾ ದ್ರೋಹ ಇವುಗಳನ್ನು ಮಾಡಿಯೇ, ಯುದ್ಧವನ್ನು ಮಾಡಿಯೇ ನಾನು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಆಗ ನನ್ನನ್ನೂ ನೀವು ಶಾಸನೆ ಮಾಡುವುದು ಯೋಗ್ಯ. ಆದರೆ ನಾನು ಮೊದಲಿಗೆ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದ್ದೆ. ಏನು, ನನಗೆ ಬೇಕು, ರಾಜ್ಯ ಬೇಕು, ನನ್ನ ರಾಜ್ಯವನ್ನು ನನಗೆ ಕೊಡಿ ಅಂತ ಕೇಳುವುದಕ್ಕೆ ನಾನು ಕಳಿಸಿದ್ದೆ. ಆದರೆ ನೀವದನ್ನು ನಿರಾಕರಣೆ ಮಾಡಿ ಅವನನ್ನ ಮುಖಕ್ಕೆ ಮುದ್ರೆ ಹಾಕಿ ಕಳಿಸಿದ್ದಿ. ಹಾಗಾಗಿ ಈಗ ನಾನು ದಂಡೋಪಾಯವನ್ನ ಎತ್ತಬೇಕಾಗಿದೆ. ಇಲ್ಲದೆ ಇದ್ರೆ ಸಾಮ ಮಾಡುವುದಿಂದಲೇ ನಮಗೆ ರಾಜ್ಯ ಲಭಿಸುವುದಾಗಿದ್ರೆ ನಾನು ಯಾಕೆ ದಂಡವನ್ನು ಮಾಡ್ತಿದ್ದೆ?
ಸಾಮದಿಂದ ಆಗುವ ಕಾರ್ಯವನ್ನ ಯಾರು ದಂಡದಿಂದ ಮಾಡ್ತಾರೋ ಅವನೇ ದಂಡನೀಯನಾಗ್ತಾನೆ. ಆದ್ದರಿಂದಾಗಿ ಸರ್ವಥಾ ನಾನು ದಂಡ್ಯನಲ್ಲ, ಸಾಮೋಪಾಯವನ್ನು ನಾನು ಮೊದಲಿಗೆ ಮಾಡಿದ್ದೇನೆ. ಈಗಲಾದರೂ ನನ್ನ ಸಾಮೋಪಾಯವೇ ಇದೆ. ಯುದ್ಧದ ಪ್ರಾರಂಭದಲ್ಲೂ ಸಾಮೋಪಾಯ, ಯುದ್ಧದ ಮಧ್ಯದಲ್ಲೂ ಸಾಮೋಪಾಯ. ಇದಕ್ಕೆ ಸಾಮೋಪಾಯಕ್ಕೆ ಯಾವ ಸಂದರ್ಭದಲ್ಲೂ ನಾನು ಹಿಂದೆ ಸರಿಯುವುದಿಲ್ಲ. ಯಾವ ಸಂದರ್ಭದಲ್ಲೂ ಬೇಡುವುದಕ್ಕೆ ನಾನು ತಯಾರಿದ್ದೇನೆ, ಯಾಚನೆಗಲ್ಲ. ನಮ್ಮ ತಂದೆಯಿಂದ ನಾನು ನಮ್ಮ ಅಧಿಕಾರ ಪ್ರಾಪ್ತವಾಗಿರುವಂತಹದ್ದು ಕೊಡು ಅಂತ ಹೇಳಿ ಗೌರವದಿಂದ ನಾನು ಕೇಳ್ತೇನೆ. ಕೊಡುವುದು ನಿಮ್ಮ ಕಾರ್ಯ. ಯದಿಹ್ಯಹಂ ವಿಸಜನ್ ಸಾಮಗರ್ಹ್ಯ ನಿಯುಧ್ಯಮಾನೋ ಯದಿ ಜಹ್ಯಾಂ ಸ್ವಧರ್ಮಂ ಮಹಾಯಶಃ ಕೇಶವಸ್ತದ್ಬ್ರವೀತು. ಪರಮಾತ್ಮ ಹೇಳಿ, ಮಹಾಯಶಸ್ವಿ ಆಗಿರತಕ್ಕಂತಹ ಸರ್ವಲೋಕ ವಂದ್ಯನಾಗಿರುವ ಭಗವಂತ ನಾರಾಯಣ ಶ್ರೀಕೃಷ್ಣ ಅವನು ಹೇಳಿ, ನಾನು ಬೇಡಿದ್ದು ತಪ್ಪೋ, ಸಾಮ ಮಾಡಿದ್ದು ತಪ್ಪೋ, ಅಥವಾ ದಂಡ ಮಾಡುವುದು ತಪ್ಪೋ, ಇದನ್ನು ಹೇಳಿ. ನಾನು ರಾಜ್ಯವನ್ನ ಅಭಿಕಾಂಕ್ಷಣೆ ಮಾಡಿದ್ದೇ ತಪ್ಪು ಅಂತಾದರೆ ಆಗ ನಾರಾಯಣ ಉತ್ತರ ಕೊಡ್ಲಿಕ್ಕೆ ಕೇಶವ ಪರಮಾತ್ಮ ಕೃಷ್ಣ ಅದನ್ನ ನಾನು ಸರ್ವಥಾ ನಾನು ಮನಸ್ಸಿನಿಂದಲೂ ಅಪೇಕ್ಷೆ ಮಾಡುವುದಿಲ್ಲ, ಹೇಳಿ ಅಂತ ಹೇಳಿದಾಗ ಆಗ ವಾಸುದೇವ ಪರಮಾತ್ಮ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ಅವಿನಾಶಂ ಸಂಜಯ ಪಾಂಡವಾನಾಂ ಇಚ್ಛಾಮ್ಯಹಂ ಭೂತಿಮೇಶಂ ಪ್ರಿಯಂಚ. ಪಾಂಡವರ ವಿನಾಶವಾಗಬಾರದು, ಅವರಿಗೆ ಭೂತಿ ಐಶ್ವರ್ಯ ಲಭಿಸಬೇಕು, ಅವರು ಐಶ್ವರ್ಯದಲ್ಲಿ ಭೋಗದಲ್ಲಿ ಆನಂದ ಪಡಬೇಕು, ರಾಜ್ಯವನ್ನು ಹೊಂದಬೇಕು ಎನ್ನುವುದೇ ನನ್ನ ಅಪೇಕ್ಷೆ. ಇದರಲ್ಲೇನು ಸಂದೇಹ ಇಲ್ಲ. ಆದರೆ ತಥಾ ರಾಜ್ಞೋ ಧೃತರಾಷ್ಟ್ರಸ್ಯ ಸೂತ ಸಮಾಶಂಸೆ ಬಹುಪುತ್ರಸ್ಯ ವೃದ್ಧಿಂ. ಧೃತರಾಷ್ಟ್ರ ತನ್ನ ಮಕ್ಕಳಿಂದ ಸಹಿತನಾಗಿ ದುರ್ಯೋಧನಾದಿಗಳಿಂದ ಕೂಡಿ ಅವನು ಒಳ್ಳೆ ಶ್ರೀಮಂತರಾಗಿ ರಾಜ್ಯವನ್ನ ಭೋಗ ಮಾಡ್ತಾ ರಾಜ್ಯವನ್ನು ಆಳ್ತಾ ಅವನು ವಿವರ್ಧಮಾನನಾದರೆ ನನಗೇನು ದುಃಖವಿಲ್ಲ, ಅದೂ ನನಗೆ ಬೇಕಾದದ್ದು, ಅದೂ ನನಗೆ ಸಂತೋಷಕಾರಿಯಾದ ವಸ್ತು. ಪಾಂಡವರೂ ಸುಖಿಯಾಗಿರಬೇಕು, ಕೌರವರು ಸೌಖ್ಯದಿಂದ ಇರಬೇಕು ಎನ್ನುವುದೇ ನನ್ನ ಮನಸ್ಸಿನ ಇಷ್ಟಾರ್ಥ. ಇದನ್ನು ನಾನೆಂದೆಂದಿಗೂ ಬೇಡ ಅಂತ ಹೇಳುವುದಿಲ್ಲ. ಕಾಮೋಹಿಮೆ ಸಂಜಯ ನಿತ್ಯಮೇವ ನಾನ್ಯದ್ ಬ್ರೂಯಾಂ ತಾನ್ ಪ್ರತಿ ಶಾಮ್ಯತೇತಿ. ನಾನಿನ್ನೇನು ಹೇಳುವುದಿಲ್ಲ, ಶಾಮ್ಯತೆ ಶಾಮ್ಯತೆ, ಶಾಂತಿಯಿಂದ ಇರಿ, ಯುದ್ಧ ಮಾಡಬೇಡಿ ಅಂತೇ ನನ್ನ ಸಂದೇಶವಿದೆ. ಯಾವಾಗಲೂ ನನ್ನ ಸಂದೇಶವಿದೆ. ಸುದುಷ್ಕರಸ್ತತ್ತ ಶಮೋಹಿನೂನಂ ಪ್ರದರ್ಶದ ಸಂಜಯ ಪಾಂಡವೇನ. ದ್ರೌಪದಿಯನ್ನು ಅವಮಾನ ಮಾಡ್ತಾ ಇರುವಾಗ ಸಭಾ ಮಧ್ಯದಲ್ಲಿ ಎಷ್ಟು ಶಾಂತನಾಗಿದ್ದ ಧರ್ಮರಾಜ, ಇದು ಪ್ರತ್ಯಕ್ಷ ಸಿದ್ಧವಾಗಿದೆ. ಶಾಂತಿಯನ್ನ ಧರ್ಮರಾಜನಿಗೆ ಉಪದೇಶ ಮಾಡುವ ಅಗತ್ಯವಿಲ್ಲ ಸಂಜಯ, ತಿಳ್ಕೋನಿ. ಯಾರು ಶಾಂತಿಪರರಲ್ಲವೋ ಅವರಿಗೆ ಶಾಂತಿಯ ಉಪದೇಶ ಅವಶ್ಯಕ. ಯಾರು ಸ್ವಯಂ ಶಾಂತರೋ ಅವರಿಗೆ ಯಾವ ಶಮದ ಉಪಶಮದ ಶಾಂತಿಯ ಉಪದೇಶ ಅಗತ್ಯವಿಲ್ಲ. ಪಾಂಡವರು ಸ್ವಯಂ ಶಾಂತ, ಒಳ್ಳೆ ಸೌಶೀಲ್ಯವಿದೆ, ಸೌಜನ್ಯವಿದೆ, ಮರ್ಯಾದೆ ಮೀರುವುದಿಲ್ಲ, ಅತಿಲಂಘನೆ ಮಾಡುವುದಿಲ್ಲ. ಇಂತಹ ಉತ್ತಮರಾಗಿರುವಂಥವರು ದೇವಸ್ವಭಾವದ ದೇವಶೀಲರಾಗಿರುವ ಈ ದೇವತೆಗಳಿಗೆ ಪಾಂಡವರಿಗೆ ಶಾಂತಿಯ ಉಪದೇಶವನ್ನು ಮಾಡಲಿಕ್ಕೆ ನೀನು ಬರಬೇಡ ಕೌರವರ ಪರವಾಗಿ. ಕೌರವರೇ ಅಲ್ಲಿ ದ್ರೋಹವನ್ನು ಮಾಡಿದರು. ದ್ರೌಪದಿಗೆ ಅವಮಾನ, ರಾಜ್ಯದ ಭಂಗ, ಸಂಪೂರ್ಣವಾದ ತಿರಸ್ಕಾರ, ಎಲ್ಲರಿಗೆ ಜೂಜಾಟದಲ್ಲಿ ಮೋಸದಿಂದ ನಿಕೃತಿಯಿಂದ ಮಹಾವಿನಾಶಕ್ಕೆ ಈಡು ಮಾಡಿದ್ದಾರೆ. ಸುದುಷ್ಕರಸ್ತತ್ರ ಶಮೋಹಿ ನ್ಯೂನಂ. ಮನುಷ್ಯ ಶಾಂತನಾಗಿರ್ಬೇಕು, ಬಹಳ ಕಷ್ಟ. ಸುದುಷ್ಕರ, ಶಾಂತನಾಗಿರೋದು ಕಷ್ಟ. ಮನುಷ್ಯ ಭಡಕಾಯಿಸುವುದು ಬಹಳ ಸುಲಭ, ಬೈಯುವುದು ಬಹಳ ಸುಲಭ. ಸಂಭ್ರಮದಲ್ಲಿ ಉದ್ವೇಗದಲ್ಲಿ ತೊಡಗಿ ಅದನ್ನ ಇನ್ನೊಬ್ಬರನ್ನ ಬೈಯುವುದು, ಖಂಡನೆ ಮಾಡುವುದು, ನಿಂದೆ ಮಾಡುವುದು, ಜಗಳಾಡುವುದು, ಯುದ್ಧವಾಡುವುದು ಬಹಳ ಸುಲಭ. ಅದಕ್ಕೆ ಯಾವ ಸದ್ಗುಣಗಳ ಅವಶ್ಯಕತೆಯೂ ಇಲ್ಲ. ಶಾಂತಿಗೆ ಸದ್ಗುಣದ ಅವಶ್ಯಕತೆ ಇದೆ. ಹಾಗಾಗಿ ಅದು ಸುದುಷ್ಕರ. ಇನ್ನೊಬ್ಬರಿಗೆ ದುಃಖವಾಗ್ತಾ ಇರುವಾಗ ತಾನು ಶಾಂತನಾಗಿರಬಹುದು, ಆದರೆ ತನಗೇ ದುಃಖವಾಗ್ತಾ ಇರುವಾಗ ಅದನ್ನು ಸಹನೆ ಮಾಡುವುದು, ಸೈರಿಸಿಕೊಳ್ಳುವುದು, ಇದು ಶಾಂತಿಯ ಪರಮಾವಧಿ. ಇದು ಆ ಪರಾಕಾಷ್ಠೆಯನ್ನ ನೀವು ಧರ್ಮರಾಜನದನ್ನ ಅಲ್ಲಿ ಕಂಡಿದ್ದೀರಿ. ಯಸ್ಮಿನ್ ಗೃದ್ಧೋ ಧೃತರಾಷ್ಟ್ರ ಸಪುತ್ರ ಕಸ್ಮಾದೇಶಂ ಕಲಹೋ ನಾಮಮೂರ್ಛೇತ್. ಆ ಧೃತರಾಷ್ಟ್ರ ಕಿಂಜಿತಂ ಅಂತ ನಾಚಿಕೆ ಇಲ್ಲದೆ ಇದ್ದಂತೆ ಮಕ್ಕಳಿದ್ದ ಸಹಿತನಾಗಿ ಕೂಡಿ ಅವನ ರಾಜ್ಯದ ಮೇಲೆ ಮೋಹವನ್ನ, ಅತಿ ವಿಚಿತ್ರವಾದ ಮೋಹವನ್ನು ಮಾಡಿ ಬೇಕು ಬೇಕು ರಾಜ್ಯ ಬೇಕು ಬೇಕು ಅಂತ ಅಪೇಕ್ಷೆ ಮಾಡಿದವನು ನಿಮ್ಮ ರಾಜ ಧೃತರಾಷ್ಟ್ರ, ಇವನಲ್ಲ. ಅಂದಮೇಲೆ ಕಲಹ ಯಾಕೆ ಉಂಟಾಗುವುದಿಲ್ಲ? ಇವರು ಶಾಂತರಾಗಿದ್ದಾರೆ, ಜಗಳಾಡಿದವರವರು, ಅವಮಾನ ಮಾಡಿದವರವರು, ಅಂದಮೇಲೆ ಯಾಕೆ ಯುದ್ಧವಾಗುವುದಿಲ್ಲ? ಆಗಬೇಕು. ಯಥಾಖ್ಯಾತಂ ಆವಸತಃ ಕುಟುಂಬೆ. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿಯಾಗಿ ಬಂದ ಅತಿಥಿಗಳಿಗೆ ಎಂದೆಂದಿಗೂ ಇಲ್ಲ ಅಂತನ್ಲಿಲ್ಲ.
ಗೌರವವನ್ನು ಮಾಡಿದ, ಸತ್ಕಾರವನ್ನು ಮಾಡಿದ, ಶ್ರಮಪರನಾಗಿದ್ದ. ಸಾಧು ವಿಲೋಪ ಮಾತ್ರ ಅವನು ತಪ್ಪಿದ್ದಾನೆ ಅಂತ ಹೇಳ್ತಾ ಇದ್ದೀರಿ. ಧರ್ಮರಾಜ ಏನು ಅಪರಾಧ ಮಾಡಿದ್ದಾನೆ? ಒಂದು ಅಪರಾಧವನ್ನು ತೋರಿಸ್ತೀರಾ ನೀವೇನಾದ್ರೂ? ಪ್ರತ್ಯುತ ತಮಗೆ ಅಪಕಾರ ಮಾಡಿದ ದುರ್ಯೋಧನಾದಿಗಳಿಗೆ ಘೋಷಯಾತ್ರೆಯಲ್ಲಿ ಚಿತ್ರಸೇನಾದಿ ಗಂಧರ್ವರು ಬಂದು ಪೀಡೆ ಕೊಟ್ಟಾಗ ಅವರನ್ನು ಮೋಚನ ಮಾಡಲಿಕ್ಕೆ ಬಂದದ್ದೇ, ಅವರನ್ನು ರೆಸ್ಕ್ಯೂ ಮಾಡಿದ್ದೇ ಇವನು ಧರ್ಮರಾಜ. ಇವನ ಧರ್ಮರಾಜನ ಗುಣವಂತಿಕೆ ಇದು. ಇದು ಶ್ರಮ, ಇದು ಶ್ರಮದ ಪರಾಕಾಷ್ಠೆ. ತಿಳಿಯುವುದನ್ನ ನೀನು. ಅಸ್ಮಿನ್ ವಿಧೌ ವರ್ತಮಾನೆ ಯಥಾವತ್ ಉಚ್ಚಾವಚ ಮತಯೋ ಬ್ರಾಹ್ಮಣಾನ. ಕೆಲವರು ಹೇಳ್ತಾರೆ ಕರ್ಮದಿಂದ ಸಿದ್ಧಿ ಅಂತ, ಕೆಲವರು ಕರ್ಮ ಬಿಟ್ಟು ಕೇವಲ ವಿದ್ಯೆಯಿಂದ ಸಿದ್ಧಿ, ಜ್ಞಾನದಿಂದಲೇ ಸಿದ್ಧಿ ಅಂತ ಕೆಲವರು ಹೇಳ್ತಾರೆ. ನಾ ಭುಂಜಾನೋ ಭಕ್ಷಭೋಜ್ಯಸ್ಯ ತೃಪ್ಯೇತ್ ವಿದ್ವಾನಪೀಹ ವಿಹಿತಂ ಬ್ರಾಹ್ಮಣಾನ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಯಾವ ಈ ವಿದ್ಯಾ ಸಾಧಯಂತೀಹ ಕರ್ಮಂ ತಾಸಾಂ ಫಲಂ ವಿದ್ಯತೆ ನೇತರಾಸಾಂ. ಈ ವಿದ್ಯಾ ಸಾಧಯಂತೀಹ ಕರ್ಮಂ, ಯಾವ ವಿದ್ಯೆ ನಮ್ಮ ಕರ್ಮವನ್ನು ಸಾಧಿಸ್ತದೋ, ಉತ್ತಮವಾದ ಕರ್ಮಗಳಿಗೆ ನಾನಾ ವಿಧವಾದ ಉಪಾಸನಾದಿಗಳೂ ಕರ್ಮವೇ, ಅವುಗಳಿಗೆ ಸಾಧನೆಯಾಗಿದೆಯೋ ಅವುಗಳೇ ವಿದ್ಯೆ, ಅವುಗಳೇ ಸಾಧನ. ಇಲ್ಲದೆ ಇದ್ರೆ ಸಾಧನೆಯಲ್ಲ. ಪೀತ್ಪೋದಕಂ ಶಮ್ಯತಿ ತೃಷ್ಣಯಾರ್ಥ ತತ್ರ ಯೋಣ್ಯತ್ ಕರ್ಮಣ ಸಾಧು ಮನ್ಯೇತ್ ಮೋಘಂ ತಸ್ಯಾಲಪಿತಂ ದುರ್ಬಲಸ್ಯ. ಕರ್ಮವನ್ನು ಬಿಟ್ಟು ಯಾರು ಯಾವುದು ಸಾಧನ ಎಂದು ಹೇಳ್ತಾನೋ ಅದೆಲ್ಲ ಬಾಲಿಶವಾದ ಮಾತು, ಅದು ಲಪಿತ, ಅದು ಪ್ರಲಾಪ, ಅದರಲ್ಲಿ ಅರ್ಥಹೀನವಾದ ಮಾತು ಅದು. ಕರ್ಮಣಾಮಿ ಭಂತಿ ದೇವ ಪರತ್ರ ಹೇಳ್ತಾನೆ. ಕರ್ಮವನ್ನು ಮಾಡಬೇಕು ಮನುಷ್ಯ, ಕರ್ಮವನ್ನು ಮಾಡಬೇಕು. ಯಜ್ಞ, ಯಾಗ, ತಪಸ್ಸು, ದಾನ ಮುಂತಾದ ಕರ್ಮಗಳನ್ನು ಮಾಡಿ 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 ಸಿದ್ಧಿಯನ್ನು ಪಡೆಯಲು ಸಾಧ್ಯ. ಯಾರು ಕರ್ಮವನ್ನು ಮಾಡುವುದಿಲ್ಲವೋ, ಯಜ್ಞ ದಾನ ತಪಸ್ಸು ರೂಪವಾದ ಕರ್ಮಗಳನ್ನು ಯಾರು ಮಾಡುವುದಿಲ್ಲವೋ ಅವನು ಸಿದ್ಧಿಯನ್ನು ಪಡೆಯಲಾರ, ಎಂದೆಂದಿಗೂ ಸಿದ್ಧಿಯನ್ನು ಪಡೆಯಲಾರ. ದೇವತೆಗಳನ್ನು ನಾವು ನೋಡ್ತೇವಲ್ಲ, ಪರತ್ರ ಕರ್ಮಣ ಅಮಿ ಭಾಂತಿ ದೇವ ಪರತ್ರ ಕರ್ಮಣೈವಯ ಪ್ಲವತೆ ಮಾತರಿಶ್ವ. ಈ ಮಾತರಿಶ್ವ ಗಾಳಿ ಕೊಡುವ ದೇವ ಇವನು ನಮಗೆ ಗಾಳಿ ಕೊಡುವುದು ಹೇಗೆ? ಕರ್ಮದಿಂದ ಸಿದ್ಧಿಯನ್ನು ಪಡೆದಿದ್ದಾನೆ. ಆದ್ದರಿಂದಾಗಿ ಅವನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಸೂರ್ಯ ಅತಂದ್ರಿತೋ ನಿತ್ಯ ಮುದೇತಿ. ಸೂರ್ಯ ನಿತ್ಯದಲ್ಲಿ ತನ್ನ ಕರ್ಮದಲ್ಲಿ ತತ್ಪರನಾಗಿದ್ದಾನೆ, ಸೇವಾ ತತ್ಪರನಾಗಿದ್ದಾನೆ, ಅಖಂಡವಾಗಿ ಭಗವಂತನ ಆಜ್ಞೆಯನ್ನ ಪಾಲನ ಮಾಡ್ತಾನೆ. ಚಂದ್ರಮ ಮಾಸ, ಅರ್ಧಮಾಸ, ನಕ್ಷತ್ರ ಯೋಗ ಇವುಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದಾನೆ. ಜಾತವೇದ ಅಖಂಡವಾಗಿ ಸಮುದ್ಯಮಾನನಾಗಿ ಅಗ್ನಿ ಯಾವಾಗಲೂ ಉರಿತಾ ಇದೆ, ಬೆಂಕಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಪೃಥಿವಿ ಭೂಮಿಯನ್ನ ಭೂಮಿ ತನ್ನ ಜಗತ್ತನ್ನೆಲ್ಲವನ್ನೂ ಧಾರಣ ಮಾಡಿದೆ. ಆಪಹ ನೀರುಗಳು ನದಿಯಾಗಿ ಹರಿತಾ ಇವೆ, ಮಳೆಯಾಗಿ ಸುರಿತಾ ಇದೆ. ಆದ್ದರಿಂದ ಅತಂದ್ರಿತೋ ಬ್ರಹ್ಮಚರ್ಯಂ ಚಚಾರ ಶ್ರೇಷ್ಠತ್ವಮಿಚ್ಛನ್ ಬಲಭಿದ್ದೇವತಾನಾಂ. ಬಲಭಿತ್ ಇಂದ್ರ ಇವನು ದೇವತೆಗಳಲ್ಲಿ ಸರ್ವೋತ್ತಮನಾಗಿರುವಂತಹ ಉತ್ತಮನಾಗಿರುವಂತಹ ಇಂದ್ರ, ಅವನು ಬ್ರಹ್ಮದೇವರಲ್ಲಿ ಬ್ರಹ್ಮಚರ್ಯವನ್ನು ವಾಸವಾಗಿದ್ದು ಜ್ಞಾನವನ್ನು ಪಡೆದ. ಎಷ್ಟು ಕಷ್ಟಪಟ್ಟಿದ್ದಾನೆ. ಹಿತ್ವಾ ಸುಖಂ ಮನಸಶ್ಚ ಪ್ರಿಯಾಣಿ ತೇನ ಶಕ್ರಃ ಕರ್ಮಣ ಶ್ರೈಷ್ಠ್ಯಮಾಪ. ಬ್ರಹ್ಮದೇವರಲ್ಲಿ ತಾನು ಇದ್ದು, ಇದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ನಾವು ನೋಡ್ತೇವೆ, ಬ್ರಹ್ಮದೇವರಲ್ಲಿ ಬ್ರಹ್ಮಚರ್ಯವನ್ನ ವಾಸವಾಗಿದ್ದು ಶಿಷ್ಯನಾಗಿ ತಾನಿದ್ದು ಅಖಂಡವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದ. ಹಾಗಾಗಿ ಬ್ರಹ್ಮದೇವರಲ್ಲಿ ಜ್ಞಾನವನ್ನು ಪಡೆದಿದ್ದಕ್ಕಾಗಿ ಅವನು ಶ್ರೇಷ್ಠನಾಗಿದ್ದಾನೆ. ಸತ್ಯಂ ಧರ್ಮಂ ಪಾಲಯನ್ ಅಪ್ರಮತ್ತಃ ದಮಂ ತಿತಿಕ್ಷಾಂ ಸಮತಾಂ ಪ್ರಿಯಂಚ. ಸತ್ಯದ ಲೋಪವಾಗಿದೆಯೇ ಧರ್ಮನಲ್ಲಿ? ಧರ್ಮವನ್ನು ಬಿಟ್ಟಿದ್ದಾನೆಯೇ ಒಂದು ದಿವಸವಾದರೂ? ಪ್ರಮಾದದಿಂದ ಏನಾದರೂ ಅಪಚಾರ ಮಾಡಿದ್ದಾನೆಯೇ? ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಧೃತರಾಷ್ಟ್ರಾದಿಗಳಿಗೆ ಏನಾದರೂ ಒಂದು ತಪ್ಪು ಮಾಡಿದ್ದಾನೆ? ಇಲ್ಲ, ಯಾವುದು ಮಾಡಿಲ್ಲ. ಎಷ್ಟು ದಮನವಿದೆ, ಎಷ್ಟು ನಿರಹಂಕಾರಿಯಾಗಿದ್ದಾನೆ, ಎಷ್ಟು ಸಹನೆ ಇದೆ. ಸಮತಾಂ ಸಮತಾಂ. ತನಗೆ ಯಾರು ಅತ್ಯಂತ ಪ್ರಿಯರೋ ಅಂಥ ಪಾಂಚಾಲಾದಿಗಳಲ್ಲೂ, ತನಗೆ ಯಾರು ಅತ್ಯಂತ ಅಪ್ರಿಯರೋ ದ್ವೇಷಿಗಳೋ ಅಂಥ ದುರ್ಯೋಧನಾದಿಗಳಲ್ಲೂ ಸಮಾನವಾಗಿದ್ದಾನೆ. ಪ್ರೇಮ ಸಮಾನವಾಗಿ ಮಾಡ್ತಾನೆ. ಇದು ಅವನ ಸಮತ್ವ. ಈ ವಿಧವಾದ ಪ್ರಿಯ ಇವೆಲ್ಲ ಮಾಡಿದಂತಹ ಅವನ ಗುಣಗಳನ್ನು ನಾವು ನೋಡ್ತೇವೆ. ಇದನ್ನೆಲ್ಲ ಮಾಡ್ತಕ್ಕಂತಹ ಏತಾನೆ ಸರ್ವಾಣಿ ಉಪಸೇವಮಾನಃ ಯೋ ದೇವರಾಜ್ಯಂ ಭಗವನ್ ಪ್ರಾಪ ಮುಖ್ಯಂ. ಇಂದ್ರಿಯನ ಬಗ್ಗೆ ಹೇಳ್ತಾ ಇದ್ದಾರೆ. ಹಿತ್ವಾ ಸುಖಂ ಪ್ರತಿರುದ್ಧ ಇಂದ್ರಿಯಾಣಿ ತೇನ ದೇವಾನಾಂ ಅಗಮದ್ ಗೌರವಂ ಸಹ ತಥಾ ನಕ್ಷತ್ರಾಣಿ ಕರ್ಮಣ ಅಮುತ್ರ ಭಾಂತಿ ರುದ್ರಾದಿತ್ಯ ವಸವೋಥಾಪಿ ವಿಶ್ವೇ ಯಮೋ ರಾಜ ವೈಶ್ರವಣ ಕುಬೇರ ಗಂಧರ್ವ ಯಕ್ಷಾಪ್ಸರಶ್ಚ ಸೂತ. ಇದೆಲ್ಲ ಬಹಳ ಮಹತ್ವದ ಮಾತು. ಯಾರು
ಈ ಎಲ್ಲ ನಕ್ಷತ್ರಗಳೇನಿವೆಯೋ ಇವರೆಲ್ಲರೂ ದೇವತೆಗಳು. ಇದು ಲೋಕಗಳಿವೆ ನಿಜ, ಆದರೆ ಅವೆಲ್ಲ ದೇವತೆಗಳಿದ್ದಾರೆ. ಆ ದೇವತೆಗಳು ಭಾರಿ ಭಾರಿಯಾದ ಕರ್ಮಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದು ಆ ಲೋಕಗಳಲ್ಲಿ ಭಾಸಮಾನರಾಗಿದ್ದಾರೆ, ಆಕಾಶದಲ್ಲಿ ಪ್ರಕಾಶಮಾನರಾಗಿದ್ದಾರೆ. ಜಗತ್ತಿಗೆ ಅವರು ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಜ್ಞಾನ ಕರ್ಮಗಳಿಂದ ಏನು ಸಿದ್ಧಿಯನ್ನು ಪಡೆಯಬಹುದು ಅನ್ನುವುದನ್ನ ತೋರಿಸುವುದಕ್ಕೆ ಅವರು ಆದರ್ಶಪ್ರಾಯರು ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ರುದ್ರ, ಆದಿತ್ಯ, ವಸು, ವಿಶ್ವೇ ದೇವತೆಗಳು, ಯಮ ಹಾಗೂ ಕುಬೇರ, ಗಂಧರ್ವ, ಯಕ್ಷರು, ಅಪ್ಸರಸೆಯರು ಎಲ್ಲರೂ ಬ್ರಹ್ಮವಿದ್ಯಾಂ ಬ್ರಹ್ಮಚರ್ಯಂ ಕ್ರಿಯಾಂಚ ನಿಷೇವಮಾಣ ಋಷಯೋ ಅಮುತ್ರಭಾಂತಿ. ಎಲ್ಲ ಋಷಿಗಳು, ಸಪ್ತಋಷಿಗಳ ಮಂಡಲಗಳನ್ನ ನಾವು ನೋಡ್ತೇವೆ, ಧ್ರುವ ತಾರೆಯನ್ನು ನೋಡ್ತೇವೆ. ಅವರೆಲ್ಲರೂ ಕೂಡ ಭಾಸಮಾನವಾಗುವುದು ಕೇವಲ ಒಂದೇ, ಒಂದು ಬ್ರಹ್ಮವಿದ್ಯೆ, ಇನ್ನೊಂದು ಕ್ರಿಯಾ. ಈ ಎರಡು ಕರ್ಮಗಳಿಂದ ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಹಾಗೂ ಜ್ಞಾನ ಮತ್ತು ಕರ್ಮ, ಇವುಗಳಿಂದ ಅವರಿಗೆ ಆಯಾ ಸ್ಥಾನಗಳು ದೊರಕಿವೆ. ಆದ್ದರಿಂದ ಬಹಳ ಶ್ರೇಷ್ಠವಾದದ್ದು. ಸಕಸ್ಮಾತ್ವಂ ಜಾನತಾಂ ಜ್ಞಾನವಾನ್ಸಂ ವ್ಯಾಯಚ್ಛಸೆ ಸಂಜಯ ಕೌರವಾರ್ಥೆ. ಇಷ್ಟೆಲ್ಲ ಗೊತ್ತಿದ್ದು ನೀನ್ ಯಾಕೆ ಈ ರೀತಿಯ ವಿರೋಧವನ್ನು ಮಾತಾಡ್ತಾ ಇದ್ದಿ? ಆಮ್ನಾಯೇಷು ನಿತ್ಯ ಸಂಯೋಗಮಸ್ಯ ತಥಾಶ್ವಮೇಧೆ ರಾಜಸೂಯೇ ಚ ವಿದ್ಧಿ. ಈ ಧರ್ಮರಾಜ ಆಮ್ನಾಯೇಷು ನಿತ್ಯ ಸಂಯೋಗಮಸ್ಯ, ಹುಡುಗನಾಗಿರುವಾಗ, ಬ್ರಹ್ಮಚಾರಿಯಾಗಿರುವಾಗ, ಗುರುಗಳಲ್ಲಿ ಅಭ್ಯಾಸ ಮಾಡುವಾಗ ಮಾತ್ರ ವೇದಗಳ ಅಧ್ಯಯನವನ್ನು ಮಾಡಿದ ಅಂತಲ್ಲ. ಆಮ್ನಾಯೇಷು ನಿತ್ಯ ಸಂಯೋಗಮಸ್ಯ, ಇಂದಿಗೂ ನಿತ್ಯದಲ್ಲಿ ಸ್ವಾಧ್ಯಾಯವನ್ನು ಮಾಡ್ತಾ ಇರ್ತಾನೆ. ಸ್ವಾಧ್ಯಾಯವನ್ನು ಬಿಟ್ಟಿಲ್ಲ ಇವನು. ನಿತ್ಯ ಸಂಯೋಗಮಸ್ಯ ಬಹಳ ಮಹತ್ವದ ಮಾತು. ಅಶ್ವಮೇಧ ರಾಜಸೂಯಾದಿ ಕರ್ಮಗಳನ್ನು ಮಾಡ್ತಾನೆ. ಇಷ್ಟು ಉತ್ತಮರಾದವರು. ತೇಚೇದಿಮೆ ಕೌರವಾಣಾಮುಪಾಯಂ ಅವಗಚ್ಚೇಯು ಅವಧೇನೈವ ಪಾರ್ಥಾಹ. ಯಾರ ಸಂಹಾರವನ್ನು ಮಾಡದೆ ರಾಜ್ಯ ಸಿಗುವುದಾದರೆ ಅವರು ಅಪೇಕ್ಷೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ಯುದ್ಧವಾಡದೆ ರಾಜ್ಯ ಸಿಗುವುದಿಲ್ಲ ಅಂತಾದರೆ ಯುದ್ಧವನ್ನು ಮಾಡಲಿಕ್ಕೂ ಸನ್ನದ್ಧರಾಗಿದ್ದಾರೆ. ಪರಿಚರ್ಯ ವಂದನಂ ಬ್ರಾಹ್ಮಣಾನಾಂ ನಾಧೀತ ಪ್ರತಿಯುದ್ಧೋಸ್ಯ ಅಜ್ಞ ನಿತ್ಯೋತ್ಥಿತೋ ಭೂತಯೇ ಅತಂದ್ರಿತ ಸ್ಯಾತ್ ಏವಂ ಸ್ಮೃತ ಶೂದ್ರಧರ್ಮ ಪುರಾಣ. ಆದ್ದರಿಂದ ನಾನಾ ವಿಧವಾದಂತಹ ಬೇರೆ ಬೇರೆ ಚತುರ್ವರ್ಣಗಳ ಧರ್ಮಗಳನ್ನು ಹೇಳಿ ಯದಾ ಗೃಧ್ಯೇತ್ ಪರಭೂತೌ ನೃಶಂಸಃ. ಮನುಷ್ಯ ಇನ್ನೊಬ್ಬರ ಐಶ್ವರ್ಯವನ್ನು ತಾನು ಅಪೇಕ್ಷೆ ಮಾಡಬಾರದು. ತನ್ನ ಐಶ್ವರ್ಯವನ್ನು ತಾನು ಎಷ್ಟಾದರೂ ಭೋಗ ಮಾಡಲಿ, ತನಗೆ ಬರಬೇಕಾದದ್ದನ್ನು ತಾನು ಅಪೇಕ್ಷೆ ಮಾಡಲಿ. ಇನ್ನೊಬ್ಬರ ಅಪೇಕ್ಷೆ, ಇನ್ನೊಬ್ಬರ ಧನವನ್ನು ತಾನು ಯಾಕೆ ಅಪೇಕ್ಷೆ ಮಾಡಬೇಕು? ಮಾಡತಕ್ಕದ್ದಲ್ಲ. ಸರ್ವಥಾ ಇದು ಅತ್ಯಂತ ಹೀನವಾದ ಕೆಲಸ, ಬಹಳ ನಾಚಿಕೆ ಬರಬೇಕಾದಂತಹ ಕೆಲಸ. ಇನ್ನೊಬ್ಬರ ಐಶ್ವರ್ಯ ಮತ್ತೊಬ್ಬರಿಗೆ ಸಲ್ಲಬೇಕಾದದ್ದು, ಅದನ್ನ ತಾನು ಎಂದೆಂದಿಗೂ ಮನುಷ್ಯ ಸ್ವೀಕಾರ ಮಾಡಬಾರದು. ಬೇಕು ಅಂತ ಮನಸ್ಸಿನಿಂದಲೂ ಅಪೇಕ್ಷಿಸಬಾರದು. ಅದಕ್ಕಾಗಿ ಯಾವ ವಿಧವಾದ ಪ್ರಯತ್ನವನ್ನು ಸುತರಾಂ ಮಾಡತಕ್ಕದ್ದಲ್ಲ, ಎಂದೆಂದಿಗೆ ಮಾಡತಕ್ಕದ್ದಲ್ಲ. ಇದು ಬಹಳ ಮುಖ್ಯವಾಗಿರತಕ್ಕಂತಹ ನಿಯಮ. ಈ ವ್ರತವನ್ನ ಕೈಕೊಂಡಿರಬೇಕು. ಯದಾ ಗೃದ್ಧೇ, ಅದಕ್ಕಾಗಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧ ಕಸ್ಯ ಸ್ವಿಧನಂ. ಇದಕ್ಕೆರಡರ್ಥ. ಇನ್ನೊಬ್ಬರಿಂದ ನೀನು ಯಾವ ಹಣವನ್ನು ಅಪೇಕ್ಷೆ ಮಾಡಬೇಡ ಅನ್ನೋದು ಒಂದರ್ಥವಾದರೆ, ಕಸ್ಯ ಸ್ವಿತ್, ಯಾರದೋ ಒಬ್ಬರ ಧನ, ಅದನ್ನ ಯಾಕೆ ಗೃದ್ಧೆ, ಯಾಕೆ ನೀನು ಅಪೇಕ್ಷೆ ಮಾಡ್ತಿ? ಇನ್ನೊಬ್ಬರ ಹಣವನ್ನ ನೀನು ಅಪೇಕ್ಷೆ ಮಾಡಬೇಡ. ಇನ್ನೊಂದು ಅದೂ ಅರ್ಥವನ್ನ ನಾವು ತಿಳಿಬಹುದು. ಯದಾ ಗೃದ್ಧೇತ್ ಪರಭೂತೌ ನೃಶಂಸಃ ವಿಧಿ ಪ್ರಕೋಪಾತ್ ಬಲವಾದ ದಾನಃ ತಥೋ ರಾಜ್ಞಾಂ ಅಭವದ್ಯುದ್ಧಮೇತತ್ ತತ್ರ ಜಾತಂ ವರ್ಮಶಸ್ತ್ರಂ ಧನುಶ್ಚ. ಯುದ್ಧವಾಯಿತು. ಯಾವಾಗ ಕೃತಯುಗದಲ್ಲಿ ಈ ತರಹದ ಪ್ರಸಂಗಗಳಿರಲಿಲ್ಲ. ಇನ್ನೊಬ್ಬರ ಹಣವನ್ನು ತಾನು ದೋಚಿಕೊಂಡು ತೆಗೆದುಕೊಂಡು ಅಪಹಾರ ಮಾಡುವುದು ಅನ್ನುವುದೇ ಇರಲಿಲ್ಲ. ಆದ್ದರಿಂದ ಅಲ್ಲಿ ಯುದ್ಧ ಅಂತನ್ನುವ ಪ್ರಸಂಗಗಳೇ ಕೃತಯುಗದಲ್ಲಿ ಇರಲಿಲ್ಲ. ಕೃತಯುಗದ ಕೊನೆ ಭಾಗದಲ್ಲಿ ಯಾವಾಗ ಈ ವಿಧವಾದಂತಹ ಇನ್ನೊಬ್ಬರ ಹಣದ ಮೇಲೆ ಪರಸ್ವ ಅಪಹರಣ, ಇನ್ನೊಬ್ಬರ ಐಶ್ವರ್ಯವನ್ನ ಅಪಹಾರ ಮಾಡುವುದು ಎನ್ನುವುದು ಪ್ರಾರಂಭವಾಯಿತೋ, ಆಗ ಯುದ್ಧ ಅನ್ನುವುದು ತಯಾರಾಯಿತು. ಅದಕ್ಕಾಗಿ ಯುದ್ಧಕ್ಕೆ ಬೇಕಾಗುವಂತಹ ಕವಚಗಳು ಹುಟ್ಟಿಕೊಂಡವು, ಯುದ್ಧಕ್ಕೆ ಬೇಕಾದ ಆಯುಧಗಳೆಲ್ಲವೂ ಹುಟ್ಟಿಕೊಂಡವು. ಅಲ್ಲಿಯವರೆಗೆ ಇದ್ಯಾವುದು ವ್ಯವಹಾರದಲ್ಲಿ, ಲೋಕದಲ್ಲಿ, ಜಗತ್ತಿನಲ್ಲಿ ಇರಲಿಲ್ಲ. ಇಂದ್ರೇಣೈತದ್ದಸ್ಯೋವಧಾಯ ಕರ್ಮ ಉತ್ಪಾದಿತಂ ವರ್ಮಶಸ್ತ್ರಂ ಧನುಶ್ಚ ತತ್ರ ಪುಣ್ಯಂ ದಸ್ಯೋವಧೇನ ಲಭ್ಯತೆ. ಇಂದ್ರ ಇದು ಮೊಟ್ಟ ಮೊದಲು ಮಾಡಿದಂತಹದ್ದು ಯುದ್ಧ ಅಂತನ್ನುವ ಕಾನ್ಸೆಪ್ಟು, ಅಥವಾ ವರ್ಮ ಕವಚ ಅಂತನ್ನುವುದಾಗಲಿ, ಆಯುಧಗಳು ಅಂತನ್ನುವುದಾಗಲಿ, ಇದನ್ನೆಲ್ಲ ಮೊದಲು ಹುಟ್ಟಿಸಿದ್ದು ಇಂದ್ರ. ಅದರವರೆಗೆ ಏನೂ ಇರಲಿಲ್ಲ. ಯಾಕೆ? ಮನುಷ್ಯರ ಸ್ವಭಾವವೇ ಅಷ್ಟು ಶಾಂತವಾಗಿತ್ತು. ಇನ್ನೊಬ್ಬರ ಹಣವನ್ನು ಅಪೇಕ್ಷಿಸುವುದು ಇದು ಜಗತ್ತಿನಲ್ಲಿ ಇರಲಿಲ್ಲ.
ಅದು ಯಾವಾಗ ಪ್ರಾರಂಭವಾಯಿತೋ ಆಗ ಕಲಹ, ಯುದ್ಧ ಅನ್ನುವುದು ಪ್ರಾರಂಭವಾಗಿದೆ. ಸ್ಥೇನೋ ಹರೇದ್ಯತ್ರ ಧನಂ ಪ್ರಹೃಷ್ಟ ಪ್ರಸಹ್ಯವ ಯತ್ರ ಹರೇತ ದೃಷ್ಟ. ಅದೃಷ್ಟನಾಗಿ ಕಣ್ಣಿಗೆ ಕಾಣದೆ ಯಾರ ಹಣವೋ ಅವರಿಗೆ ಕಣ್ಣಿಗೆ ಕಾಣದಂತೆ ಹಣವನ್ನು ತೆಗೆದುಕೊಳ್ಳುವುದು ಇದು ತುಡುಗು, ಕಳ್ಳತನ ಅಂತ ಕರೀತಾರೆ. ಕಂಡು ಎದುರಿಗೆ ಕಂಡು ಪ್ರಸಹ್ಯ ಬಹಳ ಅಧಿಕಾರ ಮಾಡಿ ಬಲಾತ್ತಾಗಿ ಹಠಾತ್ತಾಗಿ ಯಾವ ಹಣವನ್ನು ತೆಗೆದುಕೊಳ್ತಾರೋ ಅದು ಅಪಹಾರ ಎಂದಂತ ತಿಳಿತಲ್ಲ. ಉಭೌ ಗರ್ಹ್ಯೌ ಭವತಃ ಸಂಜಯೈತೌ. ಮೊದಲನೆಯವನು ಸ್ಥೇನ ಕಳ್ಳ, ಎರಡನೆಯವನು ದರೋಡೆಖೋರ ಅಂತಂತ. ಹಾಗೆ ಕಿಂವೈ ಪೃಥಕ್ತಂ ಧೃತರಾಷ್ಟ್ರಸ್ಯ ಪುತ್ರೇ, ನಿಮ್ಮ ದುರ್ಯೋಧನನಲ್ಲಿ ಈ ದರೋಡೆಖೋರನನ್ನ ಬಿಟ್ಟು ಇನ್ನೇನು ಗುಣಗಳಿದೆ ಅವನಲ್ಲಿ? ಎದುರಾಗಿ ಕೂತು ಜೂಜಾಟ ಆಡಿ ಅವರನ್ನ ಮೋಸ ಮಾಡಿ ಅವರಿಂದ ಬಲಾತ್ತಾಗಿ ಹಠದಿಂದ ಹಣವನ್ನು ಸ್ವೀಕಾರ ಮಾಡಿದ. ಹಾಗಾದ್ರೆ ಅವನು ದರೋಡೆಕೋರ ಅಲ್ಲ ಅವನು? ಕಿಂವೈ ಪೃಥಕ್ತಂ, ಏನು ವ್ಯತ್ಯಾಸವಿದೆ, ಭೇದವೇನಿದೆ, ಏನಿದೆ ಹೇಳಿ? ಏನಿಲ್ಲ. ಅಸ್ಮಿನ್ ಪದೇ ಯುದ್ಧತನ್ನೋ ವಧೋಪಿ ಶ್ಲಾಘ್ಯ ಪ್ರಿಯ ಪಿತ್ರ್ಯಂ ಪರರಾಜ್ಯಾದ್ವಿಶಿಷ್ಟಂ. ಇನ್ನೊಬ್ಬರ ರಾಜ್ಯಕ್ಕಾಗಿ ಇನ್ನೊಂದು ರಾಜ್ಯವನ್ನ ನಾವು ತೆಗೆದುಕೊಳ್ಳಬೇಕು ಅಂತ ನೀನು ಹೇಳಿದೆ. ಬೇರೆ ರಾಜ್ಯವನ್ನೆಲ್ಲಾದ್ರೂ ಹೋಗು, ಅದನ್ನು ಯುದ್ಧವಾಡು, ಅದನ್ನು ತೆಗೆದುಕೋ ಅಂತ. ಇದು ತಪ್ಪು. ಇನ್ನೊಬ್ಬರ ರಾಜ್ಯವನ್ನು ಯಾಕೆ ತೆಗೆದುಕೊಳ್ಳಬೇಕು ಯುದ್ಧವಾಡಿ? ನಮ್ಮ ರಾಜ್ಯವೇ ಇರುವಾಗ ನಮ್ಮವರ ಮೇಲೆ ನಾವು ಯುದ್ಧವಾಡಿ ಅವರಿಂದ ನಾವು ಸಾಮವನ್ನು ಮಾಡದೇ ಇದ್ದಾಗ ದಂಡದಿಂದಾಗಲಿ ರಾಜ್ಯವನ್ನು ಪಡೆಯಲು ಸಾಧ್ಯವಿರುವಾಗ ಇನ್ನೊಬ್ಬರಿಂದ ರಾಜ್ಯವನ್ನು ಯಾಕೆ ಪಡಿಬೇಕು? ಯಾಕೆ ಯುದ್ಧವಾಡಬೇಕು? ಇನ್ನೊಬ್ಬರಿಗೆ ಯಾಕೆ ಪೀಡೆ ಕೊಡಬಾರದು. ಆದ್ದರಿಂದ ಸರ್ವಥಾ ರಾಜ್ಯವನ್ನು ಯುದ್ಧವಾಡಲಿಕ್ಕೆ ತಯಾರಿಲ್ಲ ಬೇರೊಬ್ಬ ರಾಜರ ಜೊತೆಗೆ. ಕೃಷ್ಣ ಹೇಳ್ತಾ ಇದ್ದಾನೆ, ಬೇರೆ ಯಾವ ರಾಜರ ಜೊತೆಗೂ ಕೂಡ ಪಾಂಡವರು ಯುದ್ಧ ಮಾಡುವುದು ಯೋಗ್ಯವಲ್ಲ. ನಿಮ್ ಜೊತೆಗೇ ಯುದ್ಧವಾಡಬೇಕು, ನಿಮ್ಮಿಂದಲೇ ರಾಜ್ಯವನ್ನ ಸಂಪಾದನೆ ಮಾಡಬೇಕು. ಏತಾನ್ ಧರ್ಮಾನ್ ಕೌರವಾಣಂ ಪುರಾಣಂ ಆಚಕ್ಷೀಥಾಃ ಸಂಜಯ ರಾಜ ಮಧ್ಯೆ. ನಾನು ಹೇಳಿದ ಈ ಎಲ್ಲ ಮಾತುಗಳನ್ನ ರಾಜರ ಮಧ್ಯದಲ್ಲಿ, ಸಭಾ ಮಧ್ಯದಲ್ಲಿ ಹೋಗಿ ಹೇಳು. ಇದನ್ನು ನಾನು ಹೀಗೆ ಹೇಳಿದ್ದೇನೆ ಅಂತ ಹೇಳು. ಇಷ್ಟೇ ಅಲ್ಲದೆ ಅವನು ಭೀಷ್ಮಾಚಾರ್ಯರನ್ನ ಕೊಂದ್ರೆ ಹೇಗೆ, ದ್ರೋಣಾಚಾರ್ಯರನ್ನ ಸಾಯ್ತಾರೆ, ಅವರನ್ನು ಕೊಲ್ಲಿಕ್ಕೆ ತಯಾರಿದ್ದೀಯೇ ಅಂತ ನೀನೆಲ್ಲ ಕೇಳಿದಿ. ನಾನೇನು ಹೇಳುವುದಿಲ್ಲ. ಅವರು ಯಾಕವರು ಉದಾಸೀನವಾಗಿದ್ರು, ನನಗಿದಕ್ಕೆ ಉತ್ತರ ಕೊಡು ಸಾಕು. ದ್ರೌಪದಿಗೆ ಇಷ್ಟು ಅವಮಾನವಾಗ್ತಾ ಇರುವಾಗ ಭೀಷ್ಮ, ದ್ರೋಣ, ಕರ್ಣ, ಕೃಪ ಇವರೆಲ್ಲರೂ ಯಾಕೆ ಉದಾಸೀನವಾಗಿರ್ಬೇಕಾಗಿ? ಧರ್ಮವನ್ನು ಹೇಳಲಿಕ್ಕೆ ಬರ್ತಿರಲಿಲ್ವೇ ಅವರಿಗೆ? ಧರ್ಮ ಗೊತ್ತಿರಲಿಲ್ವೇ ಅವರಿಗೆ? ದ್ರೌಪದಿಯನ್ನು ಈ ತರಹ ಹೀನಾಯವಾಗಿ ಅವರಿಗೆ ಅವಮಾನ ಮಾಡುವಂತಹ ಕೆಟ್ಟ ದುರ್ಬುದ್ಧಿ ಯಾಕೆ ಬಂತು? ಅದನ್ನು ಒಪ್ಪಿಗೆ ಕೊಟ್ಟು ಯಾಕೆ ಸುಮ್ಮನೆ ಕೂತರು? ಅಂದಮೇಲೆ ಅವರು ಇಂತಹ ಧರ್ಮವನ್ನು ಮಾಡಿದಾಗ ಅವರಿಗೆ ತಕ್ಕ ಶಾಸನೆಯಾಗುವುದು ಅವಶ್ಯಕವಾದದ್ದು. ಆದ್ದರಿಂದ ಅವರನ್ನು ಕೊಲ್ಲುವುದಕ್ಕೆ ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಕೃಷ್ಣನ ಸ್ಟೇಟ್ಮೆಂಟ್ ಇದೆ. ಅವರನ್ನು ಸಂಹಾರ ಮಾಡುವುದಕ್ಕೆ ನಾವು ಎಂದೆಂದಿಗೂ ಹಿಂದೆ ಮುಂದೆ ನೋಡುವುದಿಲ್ಲ. ಯಾಕೆ ಅಂದ್ರೆ ಅವರು ಮಾಡಬಾರದ, ಎಂದೆಂದಿಗೂ ಯಾರ್ಯಾರೂ ಮಾಡದೇ ಇದ್ದಂತಹ ಪಾಪಕೃತ್ಯ ತಮ್ಮ ಕಣ್ಣೆದರಿಗೆ ನಡೀತಾ ಇರುವಾಗ ಅದನ್ನು ನೋಡುತ್ತಾ ಮೌನವಾಗಿದ್ದಾರೆ. ಒಂದು ಚಕಾರ ಶಬ್ದವನ್ನು ಎತ್ತಿ ಹೇಳಲಿಲ್ಲ. ರಾಜ್ಯವನ್ನು ಬಿಟ್ಟು ಹೋಗಬೇಕಾಗಿತ್ತು. ದುರ್ಯೋಧನನ ಜೊತೆಗೆ ಆಗಿಂದಾಗ ಜಗಳಾಡಿ ಯುದ್ಧವಾಡಿ ಅವನು ಕೊಲ್ಲಬೇಕಾಗಿತ್ತು. ಶಾಸನ ಮಾಡಬೇಕಾಗಿತ್ತು. ಧೃತರಾಷ್ಟ್ರನಿಗೆ ಹೇಳಬೇಕಾಗಿತ್ತು. ಯಾವ ಮಾತೂ ಆಡದೆ ಮೌನವಾಗಿದ್ದಾರಲ್ಲ, ಆ ಭೀಷ್ಮ, ಆ ದ್ರೋಣ, ಆ ಅಶ್ವತ್ಥಾಮ, ಕೃಪ ಅವರಿಗೇನು ಮರ್ಯಾದೆ ಇದೆ? ಯಾಕೆ ಅವರನ್ನು ಸಂಹಾರ ಮಾಡಬಾರದು? ಯಾರು ಆತತಾಯಿಗಳ ಬಂಧುಗಳೋ, ಯಾರು ಆತತಾಯಿಗಳ ಅನುಬಂಧಿಗಳೋ ಅವರನ್ನು ಸಂಹಾರ ಮಾಡುವುದು ನಮ್ಮ ಧರ್ಮವಾಗಿದೆ. ಆದ್ದರಿಂದ ನಾವು ಅವಶ್ಯವಾಗಿ ಸಂಹಾರ ಮಾಡ್ತೇವೆ. ಸಂಜಯ, ನಮಗೇನು ಸಂಕೋಚವಿಲ್ಲ, ಭೀಷ್ಮನನ್ನು ಕರ್ಕೊಂಡು ಬಾ ಯುದ್ಧಕ್ಕೆ ಅಂತ. ಇದನ್ನ ಸಭಾ ಮಧ್ಯದಲ್ಲಿ ರಾಜನ ಮುಂದೆ ಇದನ್ನು ಹೇಳಬೇಕು ನೀನು, ನನ್ನ ಮಾತುಗಳನ್ನೆಲ್ಲ ಹೀಗೆ ವರ್ಬ್ಯಾಟಿಮ್ ನೀನು ರಿಪ್ರೊಡ್ಯೂಸ್ ಮಾಡಬೇಕಿದ ಹೇಳ್ತಾನೆ ಕೃಷ್ಣ. ದ್ರೌಪದೀಂ ಪಾಂಡವ ಪ್ರಿಯಾಂ ಭಾರ್ಯಾಂ ದ್ರೌಪದೀಂ ಪಾಂಡವಾನಾಂ ಯಶಸ್ವಿನೀಂ ಶೀಲವೃತ್ತೋಪಪನ್ನಾಂ ಯದುಪೈಕ್ಷಂತ ಕುರವೋ ಭೀಷ್ಮ ಮುಖ್ಯಾಃ ಕಾಮಾನುಗೇನ ಉಪರುದ್ಧಾಂ ವ್ರಜಂತೀಂ ಕಾಂಚೇತ್ ತದಾತೆ ಸಕುಮಾರ ವೃದ್ಧಾಃ ಅವಾರಯಿಷ್ಯನ್ ಕುರವ ಸಮೇತಾಃ ಮಮ ಪ್ರಿಯಂ ಧೃತರಾಷ್ಟ್ರೋ ಅಕರಿಷ್ಯತ್. ಒಂದು ಮಾತು ಹೇಳಿ ಆ ದುಶ್ಯಾಸನನೋ, ದುರ್ಯೋಧನನೋ, ಕರ್ಣನೋ ಅವನಿಗೆ ಬೇಡ ಅಂತ ಹೇಳಿ ನಿಲ್ಲಿಸಿಬಿಟ್ಟಿದ್ರೆ ನನಗೆ ಸಂತೋಷವಾಗ್ತಿತ್ತು. ನಾನು ಯಾವ ಪ್ರಸಂಗದಲ್ಲೂ ರಾಜ್ಯವನ್ನೂ ಬಿಟ್ಟು ನಾವು ಇರಬಹುದಾಗಿತ್ತೋ ಏನೋ, ಅವರ ಜೊತೆಗೆ ಯುದ್ಧವಾಡದೆ ಇರಬಹುದಾಗಿತ್ತೋ ಏನೋ, ರಾಜ್ಯ ಕೊಟ್ಟ ಮೇಲಾದರೂ ಸುಮ್ಮನೆ ಇರಬಹುದಾಗಿತ್ತೋ ಏನೋ. ಈಗ ರಾಜ್ಯ ಕೊಟ್ಟರೂ ನಾವು ಸುಮ್ಮನೆ ಇಲ್ಲದಂತೆ ನಮಗೆ ಸನ್ನಿವೇಶ ಬಂದಿದೆ. ನಮಗೆ
ಅಧರ್ಮಕ್ಕೆ ಶಾಸನವನ್ನು ಮಾಡುವುದು ನಮ್ಮ ಅವಶ್ಯಕವಾದ ಕರ್ತವ್ಯವಾಗಿದೆ. ಅದು ಅಧರ್ಮವನ್ನು ಮುಂದೆ ಬರ್ತದೆ. ನೀವು ನೋಡಿ, ಬಹಳ ವಿಚಿತ್ರವಾಗಿದೆ. ಅಧರ್ಮವನ್ನ ಯಾರು ಸುಮ್ಮನೆ ಕೂಡ್ತಾರೋ ನೋಡ್ತಾ, ಕಣ್ಣು ಮುಚ್ಚಿ ನೋಡ್ತಾ, ಸುಮ್ಮನೆ ಕಣ್ಣು ತೆಗೆದು ನೋಡ್ತಾ ಸುಮ್ಮನೆ ಕೂಡ್ತಾರೋ ಮೂಕರಾಗಿ, ಬಾಯಿ ಮುಚ್ಕೊಂಡು ಕೂಡ್ತಕ್ಕಂತಹ ಪಾಪಿಷ್ಠನಿಗೆ ಅರ್ಧಕ್ಕೆ ಅರ್ಧ ಪಾಪ ಬರ್ತದಂತೆ. ಮಹಾಭಾರತ ಹೇಳ್ತಾ ಇದೆ. ಬಹಳ ಸೂಕ್ಷ್ಮವಾಗಿದೆ ಧರ್ಮಶಾಸ್ತ್ರ, ಬಹಳ ವಿಚಿತ್ರ ಸೂಕ್ಷ್ಮವಾಗಿದೆ. ಪಾಪವನ್ನ ಮಾಡೋದು ಎಷ್ಟು ಕೆಟ್ಟದ್ದೋ ಅಷ್ಟೇ ಅದಕ್ಕೆ ಅರ್ಧದಷ್ಟು ಕೆಟ್ಟದ್ದು ಪಾಪ ಆಗ್ತಾ ಇರುವಾಗ ಕಣ್ಣು ಮುಚ್ಚಿ ನನಗೇನು ಗೊತ್ತಿಲ್ಲ ಅಂತಂದಂತೆ ಕೂಡುವುದು, ಅದೂ ಅಷ್ಟೇ ಪಾಪದ ಕೆಲಸ. ಅದನ್ನೂ ಸಹನೆ ಮಾಡಲಿಕ್ಕಿಲ್ಲ. ಮಹಾಭಾರತ ಹೇಳ್ತಾ ಇದೆ, ಮುಂದೆ ಬರ್ತದೆ. ಆದ್ದರಿಂದ ಮಮ ಪ್ರಿಯಂ ಧೃತರಾಷ್ಟ್ರೋ ಕರಿಷ್ಯತ್ ಪುತ್ರಾಣಂಚ ಕೃತಮಸ್ಯ ಭವಿಷ್ಯತ್. ದುಶ್ಯಾಸನ ಪ್ರಾತಿಲೋಮ್ಯನನ್ನ ವಿರುದ್ಧವಾಗಿ ವಿಪರೀತವಾಗಿ ಕರೆದು ಎಳೆದು ತಲೆ ಹಿಡಿದು ಎಳೆದು, ಮುಖ ಮಾಡಿ ಎಳೆದ ತಂದಿಲ್ಲ, ಕೂದಲು ಹಿಡಿದು ಎಳೆದು ತರಬೇಕಾದ್ರೆ ಹೇಗೆ ಬರ್ತಾಳೆ ಹೆಣ್ಮಗಳು? ಕೂದಲು ಹಿಡಿದು ಎಳೆದು ತರಬೇಕಾದ್ರೆ ಹೇಗೆ ಬರ್ತಾಳೆ? ಪ್ರತಿಲೋಮವಾಗಿ ಬರ್ತಾಳೆ ಸಭೆಗೆ. ಮುಖ ಮಾಡಿಕೊಂಡು ಬರುವುದಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಮುಖ ಮಾಡಿಕೊಂಡು ಬರುವುದಿಲ್ಲ, ಬೆನ್ನು ಮಾಡಿಕೊಂಡು ಬರ್ತಾಳೆ ಮೊದಲು. ಆ ಹೆಣ್ಮಗಳನ್ನ ಹಾಗೆ ತಂದು ಪ್ರಾತಿಲೋಮ್ಯಾನ್ ನಿನಾಯ ಸಭಾ ಮಧ್ಯೆ ಶ್ವಶುರಾಣಂಚ ಕೃಷ್ಣಾಂ ಸಾತತ್ರ ನೀತಾ ಕರುಣಂ ವ್ಯಪೇಕ್ಷ ನಾಣ್ಯಂ ಕ್ಷತ್ರುರ್ನಾಥಮವಾಪ ಕಂಚಿತ. ಇದರ ಒಬ್ಬ ಯಾರ್ಯಾರು ಮಾತಾಡುವವರಿಲ್ರಿ, ಯಾವ ಭೀಷ್ಮಾಚಾರ್ಯರು 300 ಪ್ಲಸ್ 200 ಅಧ್ಯಾಯಗಳಿಂದ 500 ಅಧ್ಯಾಯಗಳಿಂದ ಶಾಂತಿ ಪರ್ವ ಅನುಶಾಸನ ಪರ್ವಗಳ ದೀರ್ಘವಾಗಿರತಕ್ಕಂತಹ ಉಪದೇಶವನ್ನು ಮಾಡಲಿಕ್ಕೆ ಸಮರ್ಥರಾಗಿದ್ರು. ಅಂಥ ಭೀಷ್ಮಾಚಾರ್ಯರು ಅಲ್ಲಿ ಮೊಟ್ಟ ಮೊದಲಿನ ಅಗ್ರಾಸನದಲ್ಲಿ ಕೂತ್ಕೊಂಡು ಸುಮ್ಮನಿದ್ದ, ಮಾತಾಡದೆ ಸುಮ್ಮನಿದ್ದ. ಇದಕ್ಕಿಂತಲೂ ಹೇಳಿತರ ಇನ್ನೇನ್ ಬೇಕು? ಇದಕ್ಕೆ ನಾವು ಸಂಕಲ್ಪವನ್ನ ನಾವು ಹಿಂದೆ ತಿಳಿಯೋಣ. ದೇವರ ಸಂಕಲ್ಪ ಆಗಬೇಕಾಗಿತ್ತು, ಆಗಬೇಕಾದದ್ದೇ ಆಗಿತು. ದ ಇಂಪಾಸಿಬಲ್ ಹ್ಯಾಪನ್ ಬಟ್ ನಾಟ್ ದ ಇನೆವಿಟಬಲ್. ಈ ಎಲ್ಲ ಮಾತುಗಳನ್ನು ನಾವು ನಮ್ಮ ಸಮಾಧಾನಕ್ಕಾಗಿ ನಾವು ತಿಳಿಯೋಣ. ಭೀಷ್ಮದ್ರೋಣಾಂಬಿಕೆಯಾದೇಹೇ ಪಾರ್ಥೇಶ್ವೇವ ನಿಧಾಪಿತು ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಹಾಗಾಗಿ ಭೀಷ್ಮಾಚಾರ್ಯರಿಗೆ ಯೋಗ್ಯವಾದ ಪಾಪ ಬಂದಿದೆ, ಇದರಲ್ಲೇನು ಸಂದೇಹವಿಲ್ಲ, ಏನೇನು ಸಂದೇಹವಿಲ್ಲ. ಕಾರ್ಪಣ್ಯಾದೇವ ಸಹಿತಾಸ್ತತ್ರ ಭೂಪಾಹ. ಕೆಲವರು ದೀನರಾಗಿದ್ರು, ಕಟ್ಟ ಇತ್ತವರಿಗೆ, ದುರ್ಯೋಧನನ ವಿರೋಧವನ್ನು ಮಾಡುವುದು ಸಾಧ್ಯವಿರಲಿಲ್ಲ ಅನ್ನುವುದಕ್ಕಾಗಿ ಕೆಲವರು ಬಾಯಿ ಮುಚ್ಚಿಕೊಂಡು ಕೂತಿದ್ರು. ಕಾರ್ಪಣ್ಯಾದೇವ ಸಹಿತಾಸ್ತತ್ರ ಭೂಪಾಹ, ಬಾಲ್ಹಿಕ, ಭೂರಿಶ್ರವ, ಶಲ, ಸೌಮದತ್ತಿ ಇತ್ಯಾದಿಗಳು. ನಾಶಕ್ನುವನ್ ಪ್ರತಿವಕ್ತಂ ಸಭಾಯಾಂ ಏಕಕ್ಷತ್ತ, ಒಬ್ಬ ವಿದುರ, ಅವರ ಮಾತ್ರ ಧರ್ಮಬುದ್ಧಿಯಿಂದ ಹೇಳಿದ. ಪ್ರತ್ಯುವಾಚ ಅಲ್ಪಬುದ್ಧಿಂ, ಬುದ್ಧಿಹೀನನಾಗಿರತಕ್ಕಂತಹ ಧೃತರಾಷ್ಟ್ರನಿಗೆ ಉತ್ತರವನ ಉಪದೇಶವನ್ನು ಮಾಡಿದ. ಏನ್ ಪ್ರಯೋಜನ ಬೀಳಲಿಲ್ಲ. ಅಬುದ್ಧ್ವಾತ್ವಂ ಧರ್ಮಮೇತಂ ಸಭಾಯಾಂ ಅಥೇಚ್ಛಸೆ ಪಾಂಡವಸ್ಯೋಪದೇಷ್ಟು. ಅವತ್ತು ವಿದುರ ಹೇಳಿದ ಮಾತು ನಿನಗೆ ಯಾವುದು ತಿಳಿಲಿಲ್ಲ, ಇವತ್ತು ನಮಗೆ ಪಾಂಡವರಿಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಾ ಇದ್ದಿ? ಸಾರಿ, ನಿನ್ನ ಮಾತನ್ನು ನಾವು ಕೇಳಲಿಕ್ಕೆ ತಯಾರಿಲ್ಲ ಇವತ್ತು. ಆಗೋದಿಲ್ಲ, ಇದು ಆಗದ ಮಾತಿದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಹೇಳುವ ಮಾತು. ಅಬುದ್ಧ್ವಾತ್ವಂ ಧರ್ಮಮೇತಂ ಸಭಾಯಾಂ. ಸಭಾ ಮಧ್ಯದಲ್ಲಿ ನಡೆಯುವ ಅಧರ್ಮವನ್ನಾಗಲಿ, ಅದಕ್ಕೆ ಪ್ರತಿಯಾಗಿ ಮಾಡಬೇಕಾದ ಧರ್ಮವನ್ನಾಗಲಿ, ನಿನ್ನ ಕರ್ತವ್ಯವೇನಿತ್ತು ಅಂತನ್ನುವುದನ್ನಾಗಲಿ ಅವತ್ತಿನ ದಿವಸ ತಿಳಿಯದೆ, ಗೊತ್ತು ಮಾಡಿಕೊಳ್ಳದೆ, ಗೊತ್ತಾದರೂ ಬಾಯಿ ಮುಚ್ಕೊಂಡು ಕೂತು ಅಥೆಚ್ಛಸೆ ಪಾಂಡವಸ್ಯೋಪದೇಷ್ಟು. ಪಾಂಡವರಿಗೆ ಇವತ್ತು ಬಂದು ಉಪದೇಶ ಮಾಡ್ಲಿಕ್ಕೆ ಬರ್ತಿದ್ದೀಯಾ? ಅವತ್ತು ಹೇಳಲಿಕ್ಕಾಗಲಿಲ್ಲ ನಿಮ್ಮ ಅಣ್ಣನಿಗೆ, ಆ ಧೃತರಾಷ್ಟ್ರನಿಗೆ ಬಂದು ಮಾತು ಹೇಳಲಿಕ್ಕೆ ಬರ್ತಿರಲಿಲ್ಲ ನಿನಗೆ. ಯಾಕಪ್ಪ ಅದು ಅಂತ ಕೇಳ್ತಾ ಇದ್ದಾನೆ. ಕೃಷ್ಣ ತ್ವೇತ ಕರ್ಮ ಚಕಾರ ಶುದ್ಧಂ ಸುದುಷ್ಕರಂ ತತ್ರ ಸಭಾಂ ಸಮೇತ್ಯ. ಕೃಷ್ಣ ದ್ರೌಪದಿ ಬಂದು ಅವಳು ಅಪಚಾರವನ್ನು ಮಾಡಿಲ್ಲ. ಇಷ್ಟಾಗಿ ಸೀರೆ ಸೆಳೆದ್ರು, ಕೂದಲು ಹಿಡಿದು ಎಳೆದರು, ಕೆಳಗೆ ಹಾಕಿ ತುಳಿದ್ರು, ಮನಸ್ಸಿಗೆ ಬಂದಂತೆ ಬೈದ್ರು. ದುರ್ಯೋಧನ ತೊಡೆ ತೋರಿಸಿದ, ಮನೆಗೆ ಹೋಗು ಅಂತ ಹೇಳಿದ, ಸೀರೆ ಸೆಳಿಬೇಕು ಅಂತಂದ. ಇಷ್ಟೆಲ್ಲ ಅವಮಾನವಾದರೂ ಕೂಡ ತನ್ನ ಕೈ ಖಾಲಿ ಆದ 2ನೇ ಕ್ಷಣಕ್ಕೆ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ ಇವರಿಗೆ ನಮಸ್ಕಾರವನ್ನು ಮಾಡ್ತಾಳೆ. ನಾನು ಬಂದಾಗ ಮಾಡಬೇಕಾಗಿರುವ ನಮಸ್ಕಾರ ನಂಗಾಗ್ಲಿಲ್ಲ, ವಿವಶಳಾಗಿದ್ದೆ, ಈಗ ನಮಸ್ಕಾರ ಮಾಡ್ತೀನಿ, ಸ್ವೀಕಾರ ಮಾಡಿ, ನನ್ನಿಂದ ಅಪರಾಧ ಆಗತಕ್ಕದ್ದಲ್ಲ.
ಇಷ್ಟು ಶುದ್ಧಳಾಗಿ ಅವರ ಕರ್ಮವನ್ನು ಮಾಡಿದ್ದಾಳೆ. ಕೃಷ್ಣಾತ್ವೇ ತತ್ಕರ್ಮ ಚಕಾರ ಶುದ್ಧಂ ಸುದುಷ್ಕರಂ ತತ್ರ ಸಭಾಂ ಸಮೇತ್ಯ. ಕೃಷ್ಣನ ಮಾತುಗಳು ಹೇಗಿವೆ ನೋಡಿ. ಬ್ರಹ್ಮಾಸ್ತ್ರಗಳ ಒಂದೊಂದು ನಾರಾಯಣಾಸ್ತ್ರ. ಏನ ಕೃಚ್ಛಾತ್ ಪಾಂಡವಾನ್ ಉಜ್ಜಹಾರ ತಥಾತ್ಮಾನಂ ನೌರಿವ ಸಾಗರೌಘಾತ್ ಯತ್ರಾಬ್ರವೀತ್ ಸೂತಪುತ್ರ ಸದಾವ ಸಭಾಯಾಂ ಕೃಷ್ಣಾಂ ಸ್ಥಿತಾಂ ಶ್ವಶುರಾಣಾಂ ಸಮೀಪೆ. ಎಲ್ಲ ಮಾವಂದ್ರ ಸಮಾನರಾದವರು ಪುರಿಶ್ರವಾದಿಗಳು. ಸೋಮದತ್ತ, ವಾಲ್ಮೀಕ, ಧೃತರಾಷ್ಟ್ರ, ಕುಂತಿ, ಸ್ವತಃ ಗಾಂಧಾರಿ, ಹೆಣ್ಮಕ್ಕಳು, ಭಾನುಮತ್ಯಾದಿಗಳು ಭರ್ತಿ ತುಂಬಿದ ಸಭೆಯ ಮಧ್ಯದಲ್ಲಿ ಕೃಷ್ಣ ಒಬ್ಬಳು ಹೆಣ್ಮಗಳು ಎಲ್ಲ ಗಂಡಸರ ಮಧ್ಯದಲ್ಲಿ ನಿಂತುಕೊಂಡಿದ್ದಾಳೆ. ರಜಸ್ವಲೆಯಾಗಿದ್ದಾಳೆ, ಏಕವಸ್ತ್ರಳಾಗಿದ್ದಾಳೆ, ಮಾನ ಇಲ್ಲದಂತೆ ಅವಳನ್ನು ಎಳೆದು ತಂದಿದ್ದಾರೆ. ಸೀರೆ ಸೆಳೆಯೋದಕ್ಕೆ ನಾಚಿಕೆ ಇಲ್ಲದೆ ಪ್ರವೃತ್ತನಾಗಿದ್ದಾನೆ ದುಶ್ಯಾಸನ. ಇಷ್ಟಕ್ಕೆ ಮೇಲೆ ಕರ್ಣ ಉತ್ತರವನ್ನು ಕೊಡ್ತಾನೆ. ನತೆ ಗತಿರಿ ವಿದ್ಯತೆ ಯಾಜ್ಞಸೇನೆ. ಯಾಜ್ಞಸೇನೆ, ನಿನಗೆ ಯಾರು ರಕ್ಷಣೆ ಮಾಡುವವರಿಲ್ಲ. ಧೃತರಾಷ್ಟ್ರನ ದುರ್ಯೋಧನನ ತೊಡೆ ಮೇಲೆ ಕೂಡು, ನಿನಗೆ ಬೇಕಾದಷ್ಟು ಭೋಗಗಳು ಸಿಗತ್ತೆ. ಮಹಿಷಿ ಆಗ್ತಿ, ಪಟ್ಟದ ಮಹಿಷಿ ಆಗ್ತಿ, ರಾಜ್ಯ ಸಿಗ್ತದೆ. ಯಾಕೆ ಬಿಟ್ಬಿಡು ಪಾಂಡವರನ್ನ? ಹೇಳಿ ಪಾಂಡವರನ್ನ ಷಂಡತಿಲ್ಲರು ಬಿಟ್ಬಿಡವರನ್ನ. ತಿರಸ್ಕಾರ ಮಾಡಿ ಬಾ ಈ ಕಡೆಗೆ, ದುರ್ಯೋಧನನ ಪಕ್ಷಕ್ಕೆ ಬಾ ಅಂತ ಹೇಳ್ತಾಳೆ. ನತೆ ಗತಿರ್ ವಿದ್ಯತೆ ಯಾಜ್ಞಸೇನೆ ಪ್ರಪದ್ಯೇಥ ಧಾರ್ತರಾಷ್ಟ್ರಸ್ಯ ವೇಶ್ಮ. ದುರ್ಯೋಧನನ ಮನೆಗೆ ಬಾ ನೀನು. ಪರಾಜಿತಾಸ್ತೆ ಪತಯೋ ನಸಂತಿ. ನೀನು ಗಂಡಂದ್ರಾಗಿ ಉಳಿದಿಲ್ಲ ಈಗ. ಗಂಡ ಅಂದ್ರೆ ಏನು? ಹೆಂಡತಿಯನ್ನು ರಕ್ಷಣೆ ಮಾಡುವವನೇ ಗಂಡ. ಹೆಂಡತಿಯನ್ನು ರಕ್ಷಣೆ ಮಾಡ್ಲಿಕ್ಕಾಗದೆ ಅವಳನ್ನು ಕೂಪದಲ್ಲಿ ಮುಳುಗಿಸ್ತಕ್ಕಂತಹ ಮನುಷ್ಯ ಗಂಡ ಏನು? ಅಲ್ಲ. ಆದ್ದರಿಂದ ಅವನ ಗಂಡ ಅಲ್ಲ, ಅವನ ಷಂಡ. ಅವರನ್ನು ಬಿಟ್ಟು ಈ ಕಡೆ ಬಾ. ಪತಯೋ ನಸಂತಿ. ನಿನ್ನ ಗಂಡಂದ್ರೆ ಯಾರೂ ಇಲ್ಲ. ಪತಿಂ ಚಾನ್ಯಂ ಭಾವಿನಿ ತ್ವಂ ವೃಣೀಶ್ವ. ಕರ್ಣ ಹೇಳುವ ಮಾತು. ಮಹಾಶೂರ ಧೀರ ಮೃತ್ಯುಂಜಯ ಕರ್ಣ ಹೇಳುವ ಮಾತು. ಪತಿಂಚಾನ್ಯಂ ಭಾವಿನಿ ತ್ವಂ ವೃಣೀಶ್ವ. ಇನ್ನೊಬ್ಬ ಗಂಡನನ್ನು ಸ್ವೀಕಾರ ಮಾಡು ನೀನು ದ್ರೌಪದಿ. ಯಾಕೆ ಸಂಕೋಚ? ಯೋ ಬಿಭತ್ಸೋಹೋ ಹೃದಯೇ ಪ್ರೋತ ಆಸೀದಸ್ಥಿ ಚಿಂದನ್ ಮರ್ಮಘಾತಿ ಸುಘೋರ ಕರ್ಣಾಕ್ಷರೋ ವಾಂಗ್ಮಯ ಸ್ತಿಗ್ಧತೇಜಾ ಪ್ರತಿಷ್ಠಿತೋ ಹೃದಯೇ ಫಲ್ಗುಣಸ್ಯ. ಆಗ ಕರ್ಣ ಹಾಕಿದ ಆ ಬಾಣ ಹೃದಯದಲ್ಲಿ ಮಧ್ಯದಲ್ಲಿ ಕೂತಿದೆ. ಆ ಬಾಣ ಇನ್ನೂ ಸರದಿಲ್ಲ, ಆ ಬಾಣ ಇನ್ನೂ ಕರಗಿಲ್ಲ, ಮಾಸಿಲ್ಲ, ಹಳಸಿಲ್ಲ, ಕೊಳತಿಲ್ಲ. ಹಾಗೇ ಜೀವಂತವಾಗಿದೆ. ಕರ್ಣನ ಸಂಹಾರವಾಗುವವರೆಗೆ ಅದು ಹಾಗೆ ಉಳಿದಿರ್ತದೆ. ಅದೆಂದೆಂದಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಷ್ಠಿತ ಹೃದಯ ಫಲ್ಗುಣಸ್ಯ. ಕೃಷ್ಣಾಜಿನವನ್ನು ಉಟ್ರು. ಬಟ್ಟೆ ಸೆಳಿಬೇಕು ಅಂತಂದಾಗ ಕೃಷ್ಣಾಜಿನವನ್ನು ಉಟ್ರು. ಕ್ಷಮಾ ಮಾಲಂಬ್ಯ ವಿಸ್ತೃತಾಂ. ಶ್ರೀಮದಾಚಾರ್ಯ ಹೇಳ್ತಾರೆ, ಎಷ್ಟು ಕ್ಷಮ ರಾಜ್ಯ ಎಲ್ಲ ಹೋಯ್ತು, ಬಟ್ಟೆ ಕೊಡಿ ಅಂತ ಹೇಳಿ ಬಟ್ಟೆ ಬಿಚ್ಚಿಸಿಕೊಳ್ಳುವಂತಹ ನೀಚ ಕೃತ್ಯವನ್ನು ಮಾಡ್ತಾನೆ, ದೌರ್ಜನ್ಯವನ್ನು ಮಾಡ್ತಾನೆ. ಅಷ್ಟಾದರೂ ಅದನ್ನು ಸಹನೆ ಮಾಡಿ ಬಿಚ್ಚಿ ತಮ್ಮ ಬಟ್ಟೆಗಳನ್ನು, ನಾರು ಬಟ್ಟೆಗಳನ್ನು ಉಟ್ಟು ಅಲ್ಲಿ ಕೂತ್ಕೊಂಡ್ರು. ದುಶ್ಯಾಸನ ಕಟುಕಾನ್ಯ ಭಾಷತ ಏತೇ ಸರ್ವೇ ಷಂಢತಿಲಾ ವಿನಷ್ಟಾ. ಎಳ್ಳು ನೀವು ಎಲ್ಲೇ ಹಾಕಿ ಅದಕ್ಕೆ ಎರಡೇ ಕಣ ಮಣ್ಣು ಸಿಕ್ಕರೆ ಸಾಕು, ಅದು ಬೆಳೆದು ಬಿಡ್ತದೆ. ಇದು ಎಳ್ಳಿನ ಸ್ವಭಾವ. ಎಳ್ಳು ನೀವು ಎಲ್ಲೇ ಹಾಕಿ ಗೋಡೆ ಮೇಲೆ ಹಾಕಿಟ್ಟಿರಿ, ಕಾಕಪಿಂಡ ಸಲುವಾಗಿ ಗೋಡೆ ಮೇಲೆ ಪಕ್ಷ ಮಾಸದಲ್ಲಿ ಹಾಕಿಟ್ಟಿರಿ, ಅದಕ್ಕೊಂದು ಸ್ವಲ್ಪ ಮಣ್ಣು ಸಿಕ್ಕಿ ಬಿಡ್ಲಿ, ಅದು ಬೆಳೆದು ಬಿಡ್ತದೆ. ಇದು ತಿಲದ ಸ್ವಭಾವ, ಎಳ್ಳಿನ ಸ್ವಭಾವ. ಷಂಢತಿಲ ಎಳ್ಳು ಎಂದೆಂದಿಗೂ ಬೆಳೆಯದೇ ಇರುವುದು ಸಾಧ್ಯವೇ ಇಲ್ಲ. ಬೆಳೆದಿಲ್ಲ ಅಂತಂದ್ರೆ ಅದನ್ನು ಭರ್ಜನ ಮಾಡಿ ಹಾಕಿದರೆ ಮಾತ್ರ ಅದು ಸುಟ್ಟೋಗ್ತದೆ. ಆಗ ಬೆಳೆ ಬರುವುದಿಲ್ಲ. ಅದಕ್ಕೆ ಷಂಢತಿಲ ಅಂತ ಕರೀತಾರೆ. ನಿನ್ನ ಪಾಂಡವರು, ನಿನ್ನ ಗಂಡನೆಲ್ಲ ಹಾಗಾಗಿದ್ದಾರೆ. ಅವರು ಷಂಢತಿಲ ಬಬು. ಬೆಳೆ ಬರದಂತೆ, ಏನೂ ಕೆಲಸವಾಗದಂತೆ, ಏನೂ ಪರಾಕ್ರಮ ತೋರಿಸಲಾರದಷ್ಟು ದೌರ್ಬಲ್ಯದಲ್ಲಿ ಅವರು ಮುಳುಗಿಬಿಟ್ಟಿದ್ದಾರೆ. ಆದ್ದರಿಂದ ನೀನವರ ಬೆನ್ನತ್ತಬೇಡ ಅಂತ ದುಶ್ಯಾಸನ ಹೇಳ್ತಾ ಇದ್ದಾನೆ. ಏತೇ ಸರ್ವೇ ಷಂಢತಿಲಾವಿ ನಷ್ಟಾ ಕ್ಷಯಂ ಗತಾ ನರಕಂ ದೀರ್ಘಕಾಲಂ ಕೃಷ್ಣಯಾತ್ವಂ ದಿವ್ಯ ವೈವ್ಯಾಜ್ಞ ಸೈನ್ಯ. ನಕುಲ ಸೋತ, ಸಹದೇವ ಸೋತ, ಅರ್ಜುನ ಸೋತ. ಅರ್ಜುನನ ಗೆದ್ವಿ, ಭೀಮಸೇನ ಎಲ್ಲರೂ ಗೆದ್ದಿದ್ವಿ. ಈಗ ಒಬ್ಬಳು ಉಳಿದಿದ್ದಾಳೆ, ಯಾಜ್ಞಸೇನಿ, ದ್ರೌಪದಿ. ಅವಳನ್ನಷ್ಟು ಪಣಕ್ಕಿಟ್ಟುಬಿಡು ಅಂತ ಹೇಳಿ ಈ ದುಶ್ಯಾಸನ ಹೇಳಿದ, ಈ ದುರ್ಯೋಧನ ಹೇಳಿದ, ಕರ್ಣ ಹೇಳಿದ. ಆ ಮಾತನ್ನು ಕೇಳಿಕೊಂಡು ಜಾನಾಮಿತ್ತಂ ಸಂಜಯ ಸರ್ವಮೇತತ್. ನಾನಿರ್ಲಿಲ್ಲಪ್ಪ ಜೂಜಾಟದ ವೇಳೆಗೆ, ನಾನಿರ್ಲಿಲ್ಲ. ನೀನೆಲ್ಲ ಕೇಳಿಯೋ ಇಲ್ಲ, ಇಷ್ಟೆಲ್ಲ ಆಯ್ತೋ ಇಲ್ಲ ಘಟನೆ. ಏನ್ ಹೇಳ್ತಾನೆ ಸಂಜಯ? ಜಾನಾಸಿತ್ತಂ ಸಂಜಯ ಸರ್ವಮೇತತ್. ಇದೆಲ್ಲ ನಿನಗೆ ಗೊತ್ತು, ನಿನಗೆ ನೀನು ಕೂತು ನೋಡಿದ್ದಿ ಅದನ್ನ.
ಇಷ್ಟೆಲ್ಲದರ ಮೇಲೆ ಒಂದೊಂದು ಅಪಚಾರ, ಒಂದೊಂದು ಅನ್ಯಾಯ, ಒಂದೊಂದು ಪಾಪ, ಒಂದೊಂದು ಅಪರಾಧ, ಈ ವಿಧವಾದಂತಹ ದೀರ್ಘವಾದಂತಹ ಮಹಾಫಲಕಾರಿಯಾದ ಅಪರಾಧಗಳನ್ನು ಮಾಡಿದಾಗ ಕಿಂಜಿತಂ ಕಿಂಜಿತಂ ಅಂತ ನಿಮ್ಮ ಧೃತರಾಷ್ಟ್ರ ರಾಜ ಅಂತ ಇದ್ದ. ಯಥೋಕ್ತಂ ಸ್ವಯಂ ತರಹಂ ತ್ವಹಂ ಪ್ರಾರ್ಥಯೇ ತತ್ರ ಗಂತುಂ ಸಮಾಧಾತುಂ ಕಾರ್ಯಮೇತದ್ ವಿಪನ್ನಂ. ಹಾಳಾಗಿ ಹೋಗಿದೆ ಕೆಲಸ ಕೆಟ್ಟೋಗಿದೆ ಪೂರ್ಣವಾಗಿ. ಇದಕ್ಕಾಗಿ ನಾನೇ ಬರಬೇಕು, ನನ್ನ ಅಪೇಕ್ಷೆ ಇದೆ, ನೀನು ಹೋಗಿ ಮೊದಲು ಹೇಳು. ಭೀಮಸೇನ ಅಪ್ರಮತ್ತನಾಗಿದ್ದಾನೆ, ಯಾವ ಕಾಲಕ್ಕೂ ಜಾಗರೂಕನಾಗಿದ್ದಾನೆ. ರಾತ್ರಿ 1 ಗಂಟೆಗೆ ಅವನಿಗೇನಾದ್ರೂ ಒಂದು ಯುದ್ಧಕ್ಕೆ ನಿಯಮ ಆಹ್ವಾನ ಕೊಟ್ರೆ 5 ನಿಮಿಷದಲ್ಲಿ ನಿಮ್ಮನ್ನ ಸವರಿ ಬಗಿತಾನೆ. ಇಷ್ಟು ಸಿದ್ಧನಾಗಿದ್ದಾನೆ. ಗದಾಹಸ್ತೋ ಭೀಮಸೇನೋ ಪ್ರಮತ್ತಃ ದುರ್ಯೋಧನಂ ಸ್ಮಾರಯಿತಾ ಹಿ ಕಾಲೇ. ನೆನಪು ಮಾಡಿಸಿಕೊಡ್ತಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ನೆನಪು ಮಾಡಿಸಿಕೊಡ್ತಾನೆ ದುರ್ಯೋಧನನಿಗೆ ಅವನು ಮಾಡಿದ ಅಪರಾಧಗಳನ್ನೆಲ್ಲ ಅವನನ್ನು ಹೊಡೆದು, ಅವನನ್ನ ಬಡಿದು, ಅವನನ್ನ ಮುರಿದು ಕೆಳಗೆ ಹಾಕಿ ಅವನು ನೆನಪು ಮಾಡಿಸಿಕೊಡ್ತಾನೆ. ಹಾಗೆ ನೆನಪು ಮಾಡಿಸಿಕೊಟ್ಟಿದ್ದಾನೆ ಭೀಮ. ಅದನ್ನು ನಾವು ನೋಡ್ತಾ ಇವೆ. ಸುಯೋಧನೋ ಮನ್ಯುಮಯೋ ಹಿ ವೃಕ್ಷ ಇತ್ಯಾದಿ. ಹಾಗೆ ಇಷ್ಟೇ ತಿಳ್ಕೊ, ಇನ್ನೇನಿಲ್ಲ. ಪಾಂಡವರನ್ನ ನೀವು ಬಾ ಅಂತ ನೀವು ಹೇಳಿದರೆ ಸಾಕು, ರಾಜ್ಯದಲ್ಲಿ ಬರ್ತಾರೆ. ರಾಜ್ಯದಲ್ಲಿ ಬಂದು ಕೂತ್ಕೊಂಡಾಗ ನಿಮಗೆ ಏನು ಬೇಕೋ ಆ ಅನುಕೂಲಗಳನ್ನು ಮಾಡ್ತಾರೆ. ಅವರು ಎಂದೆಂದಿಗೂ ನಿಮಗೆ ವಿರೋಧವನ್ನು ಮಾಡುವವರಲ್ಲ, ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಮಾತ್ರ ನಾನು ನಿಮಗೆ ಪೂರ್ಣ ಭರವಸೆಯನ್ನು ಕೊಡ್ತೇನೆ. ಏನಾದರೂ ಮಾಡಿದಾರ ನಿಮ್ಮ ಊರಿನಲ್ಲಿರುವಾಗಲಿ